ನಮಸ್ಕಾರ. ವೆಲ್ಕಮ್ ಟು ಅಥರ್ವ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ ಎಕೋಸಿಸ್ಟಮ್ ಬಗ್ಗೆ ಮಾತಾಡಬೇಕಾಗತ್ತೆ. ಪ್ರೀವಿಯಸ್ ಕ್ಲಾಸ್ನಲ್ಲಿ ಅಂದ್ರೆ ಹಿಂದಿನ ತರಗತಿಯಲ್ಲಿ ನಾವು ಪರಿಸರ ಮತ್ತು ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಿರತಕ್ಕಂಥ ವ್ಯತ್ಯಾಸ, ಆ ಭಾಗದಲ್ಲಿ ಬರ್ತಕ್ಕಂತಹ ಕೆಲವು ಪದಗಳ ಅರ್ಥಗಳನ್ನ ನಾವು ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಕೂಡ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಇರುತ್ತೆ. ಯಾಕಂತಂದ್ರೆ ನಾ ಇನ್ನು ಎಕೋಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇಲ್ಲ. ಎಕೋಸಿಸ್ಟಮ್ ದ ಫಂಕ್ಷನ್ಸ್ ಗಳ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಫಸ್ಟ್ ಎಕೋಸಿಸ್ಟಮ್ ಅಂತಂದ್ರೆ ಏನು, ಅದ್ರಲ್ಲಿ ಯಾವ ರೀತಿ ಕಾರ್ಯಗಳು ಬರ್ತಾವ ಅಂತ ಅನ್ನೋದನ್ನ ಮಾತ್ರ ತಿಳ್ಕೊಬೇಕಾಗುತ್ತೆ. ಎಕ್ಸಾಂಪಲ್, ಈಗ ನೋಡೋದಾದ್ರೆ ಪರಿಸರ ವ್ಯವಸ್ಥೆ ಅಂತಂದ್ರೆ ಏನು? ಈಗ ಯಾವುದೋ ಒಂದು ಪರಿಸರನ ತೊಂದ್ರೆ ನಮ್ಮಲ್ಲಿ ಜೈವಿಕ ಮತ್ತು ಅಜೈವಿಕ ಘಟಕಗಳು ಇರ್ತವೆ ಅಂತ ನೋಡಿದ್ವಿ. ಒಂದು ಜೈವಿಕ ಮತ್ತು ಇನ್ನೊಂದು ಅಜೈವಿಕ ಘಟಕಗಳು. ಈಗ ಜೈವಿಕ ಘಟಕಗಳಂತಂದ್ರೆ ಸಸ್ಯಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ವಿಘಟಕ ಜೀವಿಗಳು. ಸರಿ, ಏನು ವಿಘಟಕ ಜೀವಿಗಳಂತಂದ್ರೆ ಈಗಾಗಲೇ ಕೆಲವೊಂದಿಷ್ಟು ಸಸ್ಯದ ಎಲೆಗಳೆಲ್ಲ ಉದುರಿ ಬಿದ್ದಿರ್ತಕ್ಕಂತಹ ಅಥವಾ ಸತ್ತ ಜೀವಿಗಳನ್ನ ವಿಘಟಿಸುವುದರ ಮೂಲಕ ಅಥವಾ ಕಳಿಸುವುದರ ಮೂಲಕ ಅವುಗಳಲ್ಲಿರ್ತಕ್ಕಂಥ ಕಾರ್ಬನಿಕ್ ವಸ್ತುಗಳನ್ನ ಮರಳಿ ಭೂಮಿಗೆ ಪರಿವರ್ತಿಸ್ತಕ್ಕಂಥದ್ದು. ಎಕ್ಸಾಂಪಲ್, ಎರೆಹುಳು. ಅಂದ್ರೆ ಆ ಜೀವಿಗಳನ್ನ ಕೊಳಿಸ್ತಕ್ಕಂಥದ್ದು ಯಾವುಗಳು ಇರ್ತಾವೋ ಅವುಗಳನ್ನ ವಿಘಟಕಗಳು ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಯಾವ್ದಂತಂದ್ರೆ ಅರ್ಥಮ್, ಎರೆಹುಳು ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಶಿಲೀಂಧ್ರ ಆಗಿರ್ಬೋದು. ಇವುಗಳನ್ನ ನಾವು ಏನಂತ ಕರಿಬೇಕಂತಂದ್ರೆ ಜೈವಿಕ ಘಟಕಗಳು. ಒಂದು ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂತಹ ಎಲ್ಲಾ ಜೀವಿಗಳಿಗೆ ನಾವೇನಂತ ಕರಿಬೇಕಂತಂದ್ರೆ ಜೈವಿಕ ಘಟಕಗಳಂತ ಕರಿಬೇಕು. ಇನ್ನ ಈ ಜೈವಿಕ ಘಟಕಗಳು ಅಜೈವಿಕ ಘಟಕಗಳಾಗಿರ್ತಕ್ಕಂಥ ಸೂರ್ಯನ ಬೆಳಕಾಗಿರ್ಬೋದು, ಉಷ್ಣಾಂಶ, ತಾಪ, ಮಣ್ಣು, ನೀರು, ಇವೆಲ್ಲವುಗಳೊಂದಿಗೆ ಏನಾಗಿರುತ್ತೆ ಅಂತಂದ್ರೆ ಒಂದು ಇಂಟ್ರಾಕ್ಷನ್ ಮಾಡ್ತಿರುತ್ತೆ. ಅಂದ್ರೆ ಇಲ್ಲಿ ನಾವು ಸಿಂಪಲ್ ಡೆಫಿನೇಷನ್ ಕೊಡೋದಾದ್ರೆ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಅನುವರ್ತನೆ ಅಂತ ಕರಿತೀವಿ. ಹೌದಾ? ಈಗ ಎಕ್ಸಾಂಪಲ್ ಮನುಷ್ಯರು, ನಮ್ಗೆ ಬದುಕೋದಕ್ಕೆ ಸೂರ್ಯನ ಬೆಳಕು ಬೇಕು, ಅದ್ರ ಜೊತೆಗೆ ನೀರು ಬೇಕು, ಅದ್ರ ಜೊತೆಗೆ ಗಾಳಿನೂ ಬೇಕು. ಗಾಳಿ, ಬೆಳಕು, ನೀರು, ಮಣ್ಣು ಇವುಗಳೆಲ್ಲ ಅಜೈವಿಕ ಘಟಕಗಳು. ನಾವು ಯಾವ ರೀತಿ ಆ ಅಜೈವಿಕ ಘಟಕಗಳಾಗಿರ್ತಕ್ಕಂಥ ಈ ಬೆಳಕು, ಮಣ್ಣು, ನೀರು ಮತ್ತು ಉಷ್ಣಾಂಶ, ಅದ್ರ ಜೊತೆ ಗಾಳಿ, ಇವುಗಳೊಂದಿಗೆ ನಾವೇನ್ ಮಾಡ್ತಿರ್ತೀವಿ, ಯಾವಾಗ್ಲೂ ವರ್ತನೆಯಲ್ಲಿರ್ತೀವಿ. ಅದರಿಂದ ನಾವು ಏನಪ್ಪಾ ಅಂತಂದ್ರೆ ಈಗ ಸಿಂಪಲ್ ಎಕ್ಸಾಂಪಲ್ ಕೊಡೋದಾದ್ರೆ ಇಲ್ಲಿ ಒಂದ್ ಏನಿದೆ ಅಂತಂದ್ರೆ ಸಸ್ಯ ಮುಖ್ಯವಾಗಿ ಯಾವ್ದ್ರ ಮೇಲೆ ಅವಲಂಬನೆ ಆಗಿದೆ ಅಂತಂದ್ರೆ ಸೂರ್ಯನ ಬೆಳಕು ಮೇಲೂ ಕೂಡ ಅವಲಂಬನೆ ಆಗಿದೆ. ಇವನ್ ನೀರ್ ಮೇಲೂ ಕೂಡ ಅವಲಂಬನೆ ಆಗಿದೆ. ಇನ್ನೊಂದ್ ಏನಪ್ಪಾ ಅಂತಂದ್ರೆ ಮಣ್ಣು ಮೇಲೂ ಕೂಡ ಅವಲಂಬನೆ ಆಗಿದೆ. ಸೊ ಈ ರೀತಿ ಸಸ್ಯ ಮತ್ತು ಈ ಅಜೈವಿಕ ಘಟಕಗಳೊಂದಿಗೆ ಒಂದು ಇಂಟ್ರಾಕ್ಷನ್ ಇರುತ್ತಲ್ಲ, ಆ ಇಂಟ್ರಾಕ್ಷನ್ ಅನ್ನು ನಾವು ಏನಂತ ಕರಿಬೇಕಂತಂದ್ರೆ ಪರಿಸರ ವ್ಯವಸ್ಥೆ ಅಂತ ಕರಿಬೇಕು. ಹಾಗಾದ್ರೆ ಈ ಪದವನ್ನು ಮೊದಲಿಗೆ ಬಳಕೆ ಮಾಡಿದವರು ಯಾರಂತಂದ್ರೆ ಎಜಿ ಟಾನ್ಸ್ಲೆ ಅಂತಕ್ಕಂಥ ಒಬ್ಬ ಪರಿಸರ ವಿಜ್ಞಾನಿ ಏನ್ ಮಾಡಿದಾರೆ ಅಂತಂದ್ರೆ ಬಳಕೆ ಮಾಡಿರ್ತಾರೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸಿಂಪಲ್ ಆಗಿ ಪರಿಸರ ವ್ಯವಸ್ಥೆ ಅಂತಂದ್ರೆ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಒಂದು ಅನುವರ್ತನೆ. ಹೌದಾ? ದಿ ಇಂಟ್ರಾಕ್ಷನ್ ಬಿಟ್ವೀನ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಆರ್ಗಾನಿಸಮ್ಸ್. ಹಾಗಾದ್ರೆ ಅದು ಯಾವ್ದಾವ್ದು ಅಂತಂದ್ರೆ ಇಲ್ಲೇ ಅಜೈವಿಕ ಘಟಕಗಳಂತಂದ್ರೆ ಬೆಳಕು, ತಾಪ, ಮಣ್ಣು, ನೀರು, ಇವನ್ ಆಲ್ಸೋ ಗಾಳಿ. ಗಾಳಿ ಅಂದ್ರೆ ಏನಿರುತ್ತೆ? ಆಕ್ಸಿಜನ್ ಇರುತ್ತೆ, ನೈಟ್ರೋಜನ್ ಇರುತ್ತೆ, ಎಲ್ಲ ತರ ಗಾಳಿಯಲ್ಲಿ ಇರ್ತಕ್ಕಂಥ ಅಂಶಗಳು. ಹಂಗೆ ಜೈವಿಕ ಘಟಕಗಳಂತಂದ್ರೆ ಸಸ್ಯಗಳು, ಪ್ರಾಣಿಗಳು, ವಿಘಟಕ ಜೀವಿಗಳು, ಇನ್ನೊಂದು ಪರಪೋಷಕಗಳು ಅಂತ ಕರಿತೀವಿ. ಇವುಗಳ ನಡುವೆ ಪರಸ್ಪರ ಆಗ್ತಕ್ಕಂಥ ಅನುವರ್ತನೆಯನ್ನ ನಾವೇನಂತ ಕರಿಬೇಕಂತಂದ್ರೆ ಪರಿಸರ ವ್ಯವಸ್ಥೆ ಅಂತಕ್ಕಂಥ ಪದವನ್ನು ಕೊಡ್ಬೇಕಾಗುತ್ತೆ. ಹೌದಾ? ಎಸ್. ಹಾಗಾದ್ರೆ ಈ ಅಜೈವಿಕ ಘಟಕಗಳಾಗಿರ್ತಕ್ಕಂತಹ ಬೆಳಕು, ತಾಪ, ನೀರು, ಮಣ್ಣು ಎಷ್ಟು ಮಹತ್ವವಾಗಿದ್ದು ಅಂತೇಳಿ ನಾವು ನೋಡ್ಬೇಕಾಗುತ್ತೆ. ಸೊ ಈಗ ಸಿಂಪಲ್ ಆಗಿ ನಾವು ನೋಡೋದಾದ್ರೆ ಅಜೈವಿಕ ಘಟಕಗಳಲ್ಲಿ ನಾವು ಬೆಳಕು ಯಾವ ರೀತಿ, ಈಗ ಬೆಳಕು, ಸೂರ್ಯನ ಬೆಳಕೇನಿದೆಯಲ್ಲ, ಸೊ ಪ್ರತಿಯೊಂದು ಜೀವಿಗಳಿಗೆ ಬೇಕಾಗಿರತಕ್ಕಂತ ಒಂದು ಮೂಲಭೂತ ಅಂಶ ಅಂತಕ್ಕಂಥದ್ದು ನಾವು ಮಾತಾಡ್ತೀವಿ. ಬೆಳಕು ಜೀವಿಗಳ ಅತಿ ಮುಖ್ಯ ಅಂಶ. ಇದು ಸಸ್ಯಗಳ ಮೇಲೇನೂ ಕೂಡ ಪರಿಣಾಮ ಬೀರುತ್ತೆ, ಪ್ರಾಣಿಗಳ ಮೇಲೇನೂ ಕೂಡ ಏನಾಗುತ್ತೆ ಅಂದ್ರೆ ಪರಿಣಾಮ ಬೀರುತ್ತೆ. ಸೊ ಯಾಕೆ ಅಂತಂದ್ರೆ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆನ ನಡೆಸ್ಬೇಕಂತಂದ್ರೆ ಮುಖ್ಯವಾಗಿ ಏನ್ ಬೇಕಾಗತ್ತೆ ಅಂತಂದ್ರೆ ಸೂರ್ಯನ ಬೆಳಕು ಬೇಕೇ ಬೇಕಾಗತ್ತೆ. ಸೊ ಅದಕ್ಕೆ ಅಷ್ಟೇ ಬೇಕಾ ಅಂತಂದ್ರೆ ಇಲ್ಲ. ಒಂದು ಸಸ್ಯ ಫೋಟೋಸಿಂಥೆಸಿಸ್ ಮಾಡ್ಬೇಕು ಅಥವಾ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮಾಡ್ಬೇಕು ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಅವಶ್ಯಕತೆನೂ ಇದೆ, ಅದರ ಜೊತೆಗೆ ನೀರಿನ ಅವಶ್ಯಕತೆನೂ ಇದೆ, ಅದರ ಜೊತೆಗೆ ಬೆಳಕಿನ ಅವಶ್ಯಕತೆನೂ ಇದೆ. ಸೊ ಅದಕ್ಕೆಲ್ಲ ಸಿಂಪಲ್ ರಿಯಾಕ್ಷನ್ ಇದೆ ನೋಡಿ. ಕಾರ್ಬನ್ ಡೈಆಕ್ಸೈಡ್ ಅಂಡ್ H2O ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇದ್ರ ಜೊತೆಗೆ ನೀರಿನ ಜೊತೆಗೆ ಸೂರ್ಯನ ಬೆಳಕಿನ ಸಹಾಯದಿಂದ ಕಾರ್ಬೋಹೈಡ್ರೇಟ್ ಅನ್ನು ಉತ್ಪಾದನೆ ಮಾಡುತ್ತೆ. ಅದರ ಜೊತೆಗೆ ನಮ್ಗೆ ಏನ್ ಕೊಡುತ್ತೆ ಅಂತಂದ್ರೆ ಆಕ್ಸಿಜನ್ ಕೊಡುತ್ತೆ.
ಇಲ್ಲೇನಪ್ಪಾ ಅಂತಂದ್ರೆ ಫೋಟೋಸಿಂಥೆಸಿಸ್ ಒಂದ್ ಏನಿದೆ ಅಂತಂದ್ರೆ ನಿಮ್ಗೆ ರಿಯಾಕ್ಷನ್ ಇದೆ. ಹಾಗಾದ್ರೆ ಸಸ್ಯದ ಬೆಳವಣಿಗೆಗಾಗಿರ್ಬೋದು, ಸಸ್ಯಗಳು ತಮ್ಮ ಆಹಾರವನ್ನ ಉತ್ಪಾದನೆ ಮಾಡೋದಕ್ಕಾಗಿರ್ಬೋದು, ಯಾವ್ದ್ರ ಮೇಲೆ ಅವಲಂಬನೆ ಆಗಿದಾವ ಅಂತಂದ್ರೆ ಫಸ್ಟ್ ಸೂರ್ಯನ ಬೆಳಕಿನ ಮೇಲೆ ಅವಲಂಬನೆ ಆಗಿದಾವ ಅಂತ ಗೊತ್ತಿರಲಿ. ಇವನ್ ಆಲ್ಸೋ ನಾವು ಕೂಡ ಯಾವ್ದ್ರ ಮೇಲೆ ಅವಲಂಬನೆ ಆಗಿರ್ತೀವಿ ಅಂತಂದ್ರೆ ಸೂರ್ಯನ ಬೆಳಕಿನ ಮೇಲೆ ಅವಲಂಬನೆ ಆಗಿರ್ತೀವಿ. ಎರಡನೇದು ಹಾಗಾಗಿ ಈಗ ಕೆಲವೊಂದಿಷ್ಟು ಸಸ್ಯಗಳು ಏನ್ ಮಾಡ್ತಾವ ಅಂತಂದ್ರೆ ಜಾಸ್ತಿ ಸನ್ಲೈಟ್ ಬೇಕಾಗತ್ತೆ ಅವ್ರಗಳ ಬೆಳವಣಿಗೆಗೆ, ಕೆಲವೊಂದಿಷ್ಟು ಸಸ್ಯಗಳಿಗೆ ಕಡಿಮೆ ಸನ್ಲೈಟ್ ಬೇಕಾಗತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ನೀವೆಲ್ಲರೂ ನೋಡಿದಿರ್ತೀರ ಯಾವ್ದಂತಂದ್ರೆ ಸನ್ಫ್ಲವರ್, ಸೂರ್ಯಕಾಂತಿ ಅಂತ ಕರಿತೀವಿ. ಹೌದಾ, ಈ ಸೂರ್ಯಕಾಂತಿ ನೋಡಿ, ಸೊ ಇದು ಬೆಳೆಯೋದಕ್ಕೆ ಸನ್ಲೈಟ್ ಹೆಚ್ಚಿಗೆ ಬೇಕಾಗತ್ತೆ. ಯಾವ್ದು ಹೆಚ್ಚು ಸನ್ಲೈಟ್ ಅಲ್ಲಿ ಬೆಳೆಯುತ್ತೋ ಅವುಗಳನ್ನ ನಾವು ಏನಂತ ಕರಿಬೇಕಂತಂದ್ರೆ ಹೀಲಿಯೋಪೈಟ್ಸ್ ಅಂತ ಕರಿಬೇಕು. ಇದು ನೆನ್ಪಿಟ್ಕೊಳ್ಳಿ. ಹೀಲಿಯೋಪೈಟ್ಸ್ ಅಂತಂದ್ರೆ ಹೆಚ್ಚು ಸೂರ್ಯನ ಬೆಳಕಿನಲ್ಲಿ ಬೆಳೀತಕ್ಕಂತಹ, ಸಾರಿ ಸಾವಿರ ಅಂತ ಇದೆ ಇದು, ಸೂರ್ಯನ ಬೆಳಕಿನಲ್ಲಿ ಬೆಳೀತಕ್ಕಂತಹ, ಹೆಚ್ಚು ಸೂರ್ಯನ ಬೆಳಕಿನಲ್ಲಿ ಬೆಳೀತಕ್ಕಂತ ಸಸ್ಯಗಳಿಗೆ ಏನಂತ ಕರಿಬೇಕಂದ್ರೆ ಹೀಲಿಯೋಪೈಟ್ಸ್ ಅಂತ ಕರಿಬೇಕು. ಅದೇ ಕಡಿಮೆ ಸೌರ ಬೆಳಕಿನಲ್ಲಿ ಬೆಳೀತಕ್ಕಂತ ಸಸ್ಯಗಳನ್ನ ನಾವೇನಂತ ಕರಿಬೇಕಂತಂದ್ರೆ ಸ್ಕಿಯೋಪೈಟ್ಸ್ ಅಂತ ಕರಿಬೇಕು. ಸ್ಕಿಯೋಪೈಟ್ಸ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಅಂತಂದ್ರೆ ಆರ್ಕಿಡ್ ಅಂತ ಕರಿತೀವಿ. ಇಲ್ಲಿದೆ ನೋಡಿ, ಇದು ಆರ್ಕಿಡ್. ಇದು ನೆನ್ಪಿಡ್ಬಿಡ್ರಿ. ಎಕ್ಸಾಂಪಲ್ ಕಡಿಮೆ ಸೌರ ಬೆಳಕಿನಲ್ಲಿ ಬೆಳೀತಕ್ಕಂಥದ್ದು ಸ್ಕಿಯೋಪೈಟ್ಸ್, ಹೆಚ್ಚು ಸೌರ ಬೆಳಕಿನಲ್ಲಿ ಬೆಳೀತಕ್ಕಂಥದ್ದು ಯಾವ್ದಂತಂದ್ರೆ ಸನ್ಫ್ಲವರ್. ಹೌದಾ, ಸೊ ಇವುಗಳನ್ನ ಸ್ವಲ್ಪ ನೀವು ಎಕ್ಸಾಂಪಲ್ಗಳನ್ನು ಕೂಡ ನೆನ್ಪಿಟ್ಕೋಬೇಕಾಗತ್ತೆ. ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿದ್ರು ಕೇಳ್ಬಹುದು ಏನಂತೇಳಿ ಸ್ಕಿಯೋಪೈಟ್ಸ್ ಅಂದ್ರೆ ಏನು ಮತ್ತು ಹೀಲಿಯೋಪೈಟ್ಸ್ ಅಂದ್ರೆ ಏನು ಅಂತೇಳಿ ಇದೊಂದು ನೆನ್ಪಿಡು. ಅಂದ್ರೆ ಟೋಟಲ್ ಆಗಿ ಇದು ಬೆಳವಣಿಗೆಗೆ ಬೇಕಾಗಿದ್ದೇ ಏನಂತಂದ್ರೆ ಬೆಳಕು. ಹಾಗಾಗಿ ಬೆಳಕು ಪ್ರತಿಯೊಂದು ಜೀವಿಗಳಿಗೆ ಮೂಲಭೂತ ಅಂಶ ಅಂತೇಳಿ ನಾವು ಮಾತಾಡ್ಕೊಂಡು ಯಾಕೆ ಹೋಗ್ತೇವೆ ಅಂತಂದ್ರೆ ಅದು ಇದ್ರೇನೆ ಅವು ಜೀವಿಗಳು ಏನಾಗ್ತವೆ ಅಂತಂದ್ರೆ ಬದುಕ್ತವೆ ಅಂತ ಗೊತ್ತಿರಲಿ. ಹೀಗಾಗಿ ಹಾಗಾದ್ರೆ ಜೀವಿಗಳ ಮೇಲೆ ಬೆಳಕು ಕೂಡ ಏನಾಗಿರುತ್ತೆ ಅಂತಂದ್ರೆ ಪರಿಣಾಮ ಬೀರ್ತಿರತ್ತೆ. ಸೊ ಕೆಲವೊಂದಿಷ್ಟು ಅದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಫೋಟೋಟಾಕ್ಸಿಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಫೋಟೋಟಾಕ್ಸಿಸ್ ಅಂತಂದ್ರೆ ಏನು, ಇದಕ್ಕೆ ಕನ್ನಡದಲ್ಲಿ ಅನುವಾದ ಇರೋದಿಲ್ಲ. ಸಾಮಾನ್ಯವಾಗಿ ಇದೇ ರೀತಿ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಫೋಟೋಟಾಕ್ಸಿಸ್ ಅಂತಂದ್ರೆ ಬೆಳಕಿನ ಪ್ರಭಾವದಿಂದ ಚಲಿಸ್ತಕ್ಕಂತ ಜೀವಿಗಳಿಗೆ ನಾವೇನಂತ ಕರಿಬೇಕಂತಂದ್ರೆ ಫೋಟೋಟಾಕ್ಸಿಸ್ ಅಂತ ಕರಿಬೇಕು. ಅಂದ್ರೆ ಸಸ್ಯಗಳ ಮೇಲೆ ಮಾತ್ರ ಪರಿಣಾಮ ಬೀರದೆ ಕೆಲವು ಜೀವಿಗಳ ಚಯಾಪಚಯ ಕ್ರಿಯೆ ಮೇಲೆ ಕೂಡ ಏನಾಗತ್ತೆ ಅಂತಂದ್ರೆ ಪರಿಣಾಮ ಬೀರುತ್ತೆ. ಚಟುವಟಿಕೆ ಮೇಲೆ ಅಂತೇಳಿ ತಿಳ್ಕೊಬಹುದು ನಾವು. ಚಯಾಪಚಯ ಅಂದ್ರೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಚಟುವಟಿಕೆ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಅದರಲ್ಲಿ ಎರಡು, ಒಂದು ಪಾಸಿಟಿವ್ ಮತ್ತು ಇನ್ನೊಂದು ಯಾವ್ದಂತಂದ್ರೆ ನೆಗೆಟಿವ್. ಒಂದು ಧನಾತ್ಮಕ ಮತ್ತು ಇನ್ನೊಂದು ಋಣಾತ್ಮಕ ಅಂತೇಳಿ ಮಾತಾಡ್ತೀವಿ. ಅಂದ್ರೆ ಧನಾತ್ಮಕ ಅಂತಂದ್ರೆ ಯಾವ ಜೀವಿಗಳು ಕತ್ತಲಿನಿಂದ ಬೆಳಕಿನ ಕಡೆಗೆ ಚಲಿಸ್ತಾವೋ ಅವುಗಳನ್ನ ನಾವು ಪಾಸಿಟಿವ್ ಫೋಟೋಟಾಕ್ಸಿಸ್ ಅಂತ ಕರಿಬೇಕು. ಎಕ್ಸಾಂಪಲ್ ಯಾವ್ದಂತಂದ್ರೆ ಯೂಗ್ಲಿನಾ ಅಂತ ಕರಿತೀವಿ. ಮೈಕ್ರೋಸ್ಕೋಪಿಕ್ ಸಾರಿ ಯಾವ್ದಂತಂದ್ರೆ ಇದು ಮೈಕ್ರೋ ಆರ್ಗ್ಯಾನಿಸಮ್ ಇದದ್ದು. ಹೌದಾ, ಸೊ ಹಾಗಾಗಿ ಈ ಜೀವಿ ಏನ್ ಮಾಡುತ್ತೆ ಅಂದ್ರೆ ಯಾವ ಕಡೆಗೆ ಬೆಳಕಿರುತ್ತೋ ಆ ಕಡೆಗೆ ಮಾತ್ರ ಏನಾಗ್ತಿರತ್ತೆ ಅಂತಂದ್ರೆ ಮೂವ್ಮೆಂಟ್ ಆಗ್ತಿರತ್ತೆ. ಹೀಗಾಗಿ ಇದನ್ನ ನಾವೇನಂತ ಕರಿಬೇಕಂತಂದ್ರೆ ಪಾಸಿಟಿವ್ ಫೋಟೋಟಾಕ್ಸಿಸ್ ಅಂತ ಕರಿಬೇಕು. ಸಿಂಪಲ್ ಆಗಿ ಫೋಟೋಟಾಕ್ಸಿಸ್ ಅಂತಂದ್ರೆ ಏನಂತ ಹೇಳಿದ್ರೆ ಬೆಳಕಿನ ಪ್ರಭಾವದಿಂದ ಚಲಿಸ್ತಕ್ಕಂತಹ ಜೀವಿಗಳು. ಅದರಲ್ಲಿ ಒಂದು ಪಾಸಿಟಿವ್ ಅಂದ್ರೆ ಧನಾತ್ಮಕ ಅಂತಂದ್ರೆ ಸೂರ್ಯನ ಬೆಳಕಿನ ಕಡೆಗೆ ಮೂವ್ಮೆಂಟ್ ಆದ್ರೆ ಅದನ್ನೇನಂತ ಕರಿಬೇಕಂದ್ರೆ ಧನಾತ್ಮಕ ಅಂತ ಕರಿಬೇಕು. ಎಕ್ಸಾಂಪಲ್ ಯಾವ್ದು ಅಂತಂದ್ರೆ ಯೂಗ್ಲಿನ. ಇನ್ನ ಸಪೋಸ್ ಏನಾದ್ರೆ ಬೆಳಕ್ ಬಿತ್ತಂದ್ರೆ ಕೆಲವೊಂದಿಷ್ಟು ಜೀವಿಗಳು ಏನ್ ಮಾಡ್ತಾವ ಅಂದ್ರೆ ಕತ್ತಲಿನ ಕಡೆಗೆ ಓಡ್ತವೆ. ಸೊ ಎಕ್ಸಾಂಪಲ್ ಇಲ್ಲೇ ಇದೆ ನೋಡಿ, ಯಾವ್ದಂತಂದ್ರೆ ಜಿರಳೆ. ಹೌದಾ, ಸೊ ಈ ಜಿರಳೆ ಈ ಸ್ವಲ್ಪ ಏನಾದ್ರೂ ಲೈಟ್ ಹಿಡಿದ್ ಬಿಡ್ರಿ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಲ್ಲ. ಸೊ ಹೀಗಾಗಿ ಎಲ್ಲಿ ಓಡತ್ತೆ ಅಂತಂದ್ರೆ ಕತ್ತಲ್ ಕಡೆ ಸರ್ದ್ ಬಿಡತ್ತೆ. ಸೊ ಹೀಗಾಗಿ ಇವುಗಳನ್ನ ನಾವು ನೆಗೆಟಿವ್ ಅಂತ ಕರಿಬೇಕು. ಇವನ್ ಆಲ್ಸೋ ಅರ್ತ್ ವರ್ಮ್ ಕೂಡ ನೋಡಿದಿರ. ಸೊ ಈ ಅರ್ತ್ ವರ್ಮ್ ಆಗಿರ್ಬೋದು, ಈ ಜಿರಳೆ ಆಗಿರ್ಬೋದು, ಇವುಗಳನ್ನ ನಾವು ಯಾಕೆ ನೆಗೆಟಿವ್ ಅಂತ ಕರಿತೀವಿ ಅಂತಂದ್ರೆ ಇವುಗಳು ಬೆಳಕು ಕಂಡ್ರೆ ಏನಾಗ್ತಾವ ಅಂತಂದ್ರೆ ಕತ್ತಲಿನ ಕಡೆಗೆ ಏನಾಗ್ತಾವ ಅಂತಂದ್ರೆ ಸರಿತಾವ. ಹೀಗಾಗಿ ಕತ್ತಲಿನ ಕಡೆಗೆ ಚಲಿಸುವಂತ ಜೀವಿಗಳನ್ನ ನಾವ್ ಏನಂತ ಕರಿಬೇಕಂತಂದ್ರೆ ಫೋಟೋಟಾಕ್ಸಿಸ್ ಅಂತ ಕರಿಬೇಕು. ಅಂದ್ರೆ ಸಿಂಪಲ್ ಆಗಿ ನಮಗ್ ಅರ್ಥ ಆಗಿದ್ದು ಏನಂತಂದ್ರೆ ಬೆಳಕು ಜೀವಿಗಳ ಚಟುವಟಿಕೆಯ ಮೇಲೂ ಕೂಡ ಅಂದ್ರೆ ಪ್ರಾಣಿ ಜೀವಿಗಳ ಅಥವಾ ಯಾವ್ದೋ ಒಂದಿಷ್ಟು ಸೂಕ್ಷ್ಮಾಣು ಜೀವಿಗಳ ಮೇಲೂ ಕೂಡ ಏನಾಗಬಹುದು ಅಂತಂದ್ರೆ ಪರಿಣಾಮ ಬೀರಬಹುದು. ಅದರಲ್ಲಿ ಒಂದು ಪಾಸಿಟಿವ್, ಇನ್ನೊಂದು ಯಾವ್ದಂತಂದ್ರೆ ನೆಗೆಟಿವ್ ಅಂತ ಹೇಳ್ಬಿಟ್ಟು. ಎಸ್, ಒಂದು. ಇನ್ನು ಎರಡನೇದು ತಾಪಮಾನನು ಕೂಡ ಸೊ ಯಾವುದೇ ಒಂದು ಜೀವಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಅಂಶ. ಯಾಕಂತಂದ್ರೆ ಈ ತಾಪಮಾನ ಅಂತ ಅನ್ನೋದು ಅಂದ್ರೆ ಉಷ್ಣಾಂಶ ಅತಿ ಕಡಿಮೆ ಇದ್ರೂ ಕೂಡ ಸಸ್ಯದ ಬೆಳವಣಿಗೆಗೆ ಸಾಕಷ್ಟು ಏನಾಗತ್ತೆ ಅಂತಂದ್ರೆ ತೊಂದರೆ ಆಗ್ತಾ ಹೋಗುತ್ತೆ. ಅತಿ ಆದ್ರೂ ಕೂಡ ಏನಾಗುತ್ತೆ ಅಂದ್ರೆ ತೊಂದರೆ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಮಧ್ಯಮ ಪ್ರಮಾಣದಲ್ಲಿ ಒಂದು ಉಷ್ಣಾಂಶ, ಅತಿ ಹೆಚ್ಚು ಅಲ್ಲ ಕಡಿಮೆ ಅಲ್ಲ, ಇದು ಸೂಕ್ತವಾಗಿರ್ತಕ್ಕಂತ ಒಂದು ತಾಪಮಾನ ಅಂತ ಕರಿಬಹುದು. ಹೆಚ್ಚು ಅಲ್ಲ ಕಡಿಮೆ ಅಲ್ಲ. ಈಗ ನಮಗೂ ಬದುಕೋದಕ್ಕೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಮ್ಮನ್ನ ಅಂಟಾರ್ಟಿಕಾ ಖಂಡಕ್ಕೆ ಹೋಗಿ ಏನಾದ್ರೂ ಹೋಗಿ ಜೀವಿಸಿ ಅಂತಂದ್ರೆ ಆಗಲ್ಲ. ಯಾಕಂತಂದ್ರೆ ನಿಯರ್ಲಿ -75 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತೆ, ಬದುಕೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಅದೇನಾದ್ರೂ ತುಂಬಾ ಹೋಗ್ಬಿಟ್ಟು ಡೆಸರ್ಟ್ ಏರಿಯಾದಲ್ಲಿ ಬದುಕ್ರಿ ಅಂತಂದ್ರೆ ಅಲ್ಲಿನೂ ಕೂಡ ಏನಪ್ಪಾ ಅಂತಂದ್ರೆ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ, ಕಾರಣ ಅತಿಯಾದ ಉಷ್ಣಾಂಶ. ಹೀಗಾಗಿ ಉಷ್ಣಾಂಶ ಫಸ್ಟ್ ಸಸ್ಯಗಳ ಬಾಷ್ಪ ವಿಸರ್ಜನೆ ಮೇಲೆ ಪರಿಣಾಮ ಬೀರುತ್ತೆ. ಹೌದಾ, ಸೊ ಯಾವ್ದ್ರ ಮೇಲೆ ಅಂತಂದ್ರೆ ಸಸ್ಯಗಳು, ಒಂದು ನಿಮಿಷ, ಉಷ್ಣಾಂಶ ಸಸ್ಯದ
ಬಾಷ್ಪ ವಿಸರ್ಜನೆ ಮೇಲೆ ಏನಾಗುತ್ತೆ ಅಂತಂದ್ರೆ ಪರಿಣಾಮ ಬೀರುತ್ತೆ. ಸ್ವಲ್ಪ ಇಲ್ಲಿ ತಿಳ್ಕೊಳ್ಳಿ. ಸೊ ಏನಂದ್ರೆ ಬಾಷ್ಪ ಆಗಿದೆ ಇದು ಸಸ್ಯಗಳು ಬಾಷ್ಪ ವಿಸರ್ಜನೆ ದರದ ಮೇಲೆ ಪರಿಣಾಮ. ಬಾಷ್ಪ ವಿಸರ್ಜನೆ ಅಂತಂದ್ರೆ ಸಿಂಪಲ್ ಆಗಿ ಮಾತಾಡೋದಾದ್ರೆ ಯಾವುದೋ ಒಂದು ಸಸ್ಯದಲ್ಲಿ ಇರತಕ್ಕಂತಹ ನೀರು ಅತಿಯಾಗಿ ಉಷ್ಣಾಂಶ ಆದಂತೆ ತನ್ನಲ್ಲಿರ್ತಕ್ಕಂಥ ಹೆಚ್ಚಾಗಿರ್ತಕ್ಕಂತಹ ನೀರಿನಂಶವನ್ನು ಹೊರಗಾಕೋದು. ಈಗ ಎಕ್ಸಾಂಪಲ್ ಬಾಷ್ಪೀಕರಣ ಅಂತ ಮಾತಾಡ್ತೀವಿ ನಾವು. ಉಷ್ಣಾಂಶ ಹೆಚ್ಚಾಯ್ತು ಅಂದ್ರೆ ನೀರು ಆವಿ ಆಗ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಬಾಷ್ಪೀಕರಣ ಅಂತ ಕರಿತೀವಿ. ಹಂಗೆ ಸಸ್ಯಗಳಲ್ಲಿ ಇರ್ತಕ್ಕಂತಹ ನೀರು ಉಷ್ಣಾಂಶ ಹೆಚ್ಚಾದಂತೆ ತನ್ನ ಸ್ಟೊಮಾಟಗಳ ಮೂಲಕ ಕಾವಲು ಜೀವಕೋಶಗಳ ಮೂಲಕ ಹೊರಗಾಕತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಹಂಗೆ ಉಷ್ಣಾಂಶ ಹೆಚ್ಚಾಯ್ತು ಅಂತಂದ್ರೆ ಬಾಷ್ಪ ವಿಸರ್ಜನೆ ದರ ಹೆಚ್ಚಾಗುತ್ತೆ. ಉಷ್ಣಾಂಶ ಕಡಿಮೆ ಆದ್ರೆ ಬಾಷ್ಪ ವಿಸರ್ಜನೆ ದರ ಏನಾಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ. ಅಂದ್ರೆ ಈ ಉಷ್ಣಾಂಶ ಸಸ್ಯ ಜೀವಿಗಳ ಮೇಲೇನು ಕೂಡ ಏನಾಯ್ತಂದ್ರೆ ಪರಿಣಾಮ ಬೀರ್ತು. ಎರಡನೇದು ಅದನ್ನ ಒಂದು ಎಕ್ಸಾಂಪಲ್ ಆಗಿ ನಾವು ಮಾತಾಡೋದಾದ್ರೆ, ಯಾಕಂತಂದ್ರೆ ಕೆಲವೊಂದಿಷ್ಟು ಸಸ್ಯಗಳು ಉಷ್ಣಾಂಶವನ್ನ ಬೆಳವಣಿಗೆಗೆ ಉಷ್ಣಾಂಶವನ್ನ ಅವಲಂಬಿಸಿರ್ತವೆ. ಎಕ್ಸಾಂಪಲ್ ಇಲ್ಲಿ ಬರ್ದಿದೀವಿ ನೋಡಿ, ಯಾವ್ದಂತಂದ್ರೆ ಮೀಸೋಥರ್ಮ್. ಮೀಸೋಥರ್ಮ್ ಅಂತಂದ್ರೆ ಮಧ್ಯಮ ಉಷ್ಣಾಂಶದಲ್ಲಿ ಬೆಳೀತಕ್ಕಂಥ ಸಸ್ಯ ವರ್ಗ. ಅದೇ ಮೆಗಾ ಅಂತಂದ್ರೆ ಹೆಚ್ಚು, ಟರ್ಮ್ ಅಂತಂದ್ರೆ ಉಷ್ಣಾಂಶ. ಮೀಸೋ ಅಂತಂದ್ರೆ ಇದರ ಅರ್ಥ ಮಧ್ಯಮ ಅಥವಾ ಮಧ್ಯ. ಟರ್ಮ್ ಅಂತಂದ್ರೆ ಏನು? ಉಷ್ಣಾಂಶ, ಮಧ್ಯಮ ಉಷ್ಣಾಂಶ ಅಂತ ಹೇಳಿ ಅರ್ಥ. ಮಧ್ಯಮ ಉಷ್ಣಾಂಶದಲ್ಲಿ ಬೆಳೆದಕ್ಕಂತ ಸಸ್ಯವರ್ಗ ಎಕ್ಸಾಂಪಲ್ ಯಾವ್ದಂತಂದ್ರೆ ಎಲೆ ಉದುರಿಸತಕ್ಕಂತ ಕಾಡುಗಳು ನಮ್ಮಲ್ಲಿ ಕೂಡ ಕಂಡುಬರ್ತವೆ. ಮೆಗಾಥರ್ಮ್ ಅಂತಂದ್ರೆ ಹೆಚ್ಚು ಉಷ್ಣಾಂಶ. ಹೆಚ್ಚು ಸೌರ ಬೆಳಕಿನಲ್ಲಿ ಅಂತ ಹೇಳಿದೆ. ಹೆಚ್ಚು ಸೌರ ಬೆಳಕಲ್ಲ, ಸಾರಿ, ಇದೇನಂತಂದ್ರೆ ಹೆಚ್ಚು ಉಷ್ಣಾಂಶದಲ್ಲಿ ಹೆಚ್ಚು ಉಷ್ಣಾಂಶದಲ್ಲಿ ಬೆಳೆಯುವ ಸಸ್ಯವರ್ಗ. ಅದು ಎಕ್ಸಾಂಪಲ್ ಯಾವ್ದಂತಂದ್ರೆ ಉಷ್ಣವಲಯದ ಮಳೆಕಾಡುಗಳು. ಇನ್ನು ಮೈಕ್ರೋ ಅಂತಂದ್ರೆ ಕಡಿಮೆ. ಸೊ ಹೀಗಾಗಿ ಕಡಿಮೆ ತಾಪಮಾನದಲ್ಲಿ ಬೆಳೀತಕ್ಕಂಥ ಸಸ್ಯವರ್ಗ ಎಕ್ಸಾಂಪಲ್ ಮಿಶ್ರ ಸೂಚಿಪರ್ಣ ಕಾಡುಗಳು ಅಂತ ಕರಿತೀವಿ. ಈಗೆಲ್ಲ ಕೇಳಿದಿರ ಸೂಚಿಪರ್ಣ ಕಾಡುಗಳು, ಈಗ ಸೈಬೇರಿಯಾ ಭಾಗದಲ್ಲೆಲ್ಲ ಜಾಸ್ತಿ ಕಂಡು ಬರ್ತಾವ ನಮ್ಗೆ. ಹಿಕಿಸ್ಟೋಥರ್ಮ್ ಅಂತ ಒಂದು ಪದ ಇದೆ. ಸೊ ಇದರ ಅರ್ಥ ಅತ್ಯಂತ ಕಡಿಮೆ ಉಷ್ಣಾಂಶ. ಎಕ್ಸಾಂಪಲ್ ಅಲ್ಪೈನ್ ಸಸ್ಯವರ್ಗ ಅಂತ ನಮ್ಮ ಹಿಮಾಲಯ ಭಾಗದಲ್ಲೂ ಕೂಡ ಕಂಡು ಬರ್ತವೆ. ಯುರೋಪ್ ಅಲ್ಲಿ ಅಲ್ಪ್ಸ್ ಅಂತ ಪರ್ವತ ಇದೆ, ಸೊ ಆ ಭಾಗದಲ್ಲೂ ಕೂಡ ಕಂಡು ಬರ್ತವೆ. ಇವೆಲ್ಲ ಯಾವ್ದ್ರ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು ಅಂತಂದ್ರೆ ಉಷ್ಣಾಂಶದ ಮೇಲೆ ಅವಲಂಬನೆ ಆಗಿರುತ್ತೆ. ಮಧ್ಯಮ ಉಷ್ಣಾಂಶ ಅಂತಂದ್ರೆ ಮೆಸೋಥರ್ಮ್ ಅಂತಂದ್ರೆ ಮಧ್ಯಮ ಉಷ್ಣಾಂಶ, ಮೆಗಾಥರ್ಮ್ ಅಂತಂದ್ರೆ ಹೆಚ್ಚು ಉಷ್ಣಾಂಶ, ಮೈಕ್ರೋ ಥರ್ಮ್ ಅಂತಂದ್ರೆ ಕಡಿಮೆ, ಹಿಕಿಸ್ಟೋಥರ್ಮ್ ಅಂತಂದ್ರೆ ಅತಿ ಕಡಿಮೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್ ಗಳನ್ನ ಇಲ್ಲಿ ಮುಂದೆ ನಾನು ನೀಡಿದ್ದೀನಿ. ಸೊ ಇದನ್ನು ಕೂಡ ಏನ್ ಮಾಡ್ರಿ ಅಂತಂದ್ರೆ ನೋಟ್ ಮಾಡ್ಕೋಬಹುದು. ಹೌದಾ? ಸೊ ಹೀಗಾಗಿ ಇನ್ನೊಂದು ಇದು ಸಾಮಾನ್ಯವಾಗಿ ಸ್ವಲ್ಪ ಬೇಸಿಕ್ ಕ್ಲಾಸ್. ನಾಳೆ ಕ್ಲಾಸ್ ಅಲ್ಲಿ ಅಥವಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಫಂಕ್ಷನ್ಸ್ ಆಫ್ ಎಕೋಸಿಸ್ಟಮ್ ಅಂತಕ್ಕಂಥ ಪಾಠವನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಹೀಗಾಗಿ ಯಾರನ್ನು ಕೂಡ ಅದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂತಂದ್ರೆ ಆ ಟಾಪಿಕ್ ಮುಖ್ಯವಾಗಿ ನಮ್ಗೆ ಹೆಚ್ಚು ಕ್ವಶನ್ಸ್ ಗಳನ್ನ ಸ್ಟಾರ್ಟ್ ಮಾಡ್ತಾನೆ ಕೇಳೋದಕ್ಕೆ ಆ ಟಾಪಿಕ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಜಸ್ಟ್ ನಮ್ಗೆ ಬೇಸಿಕ್ ನಾಲೆಜ್ ಅಂತ ಹೇಳಿ ಗೊತ್ತಿರಲಿ ಇದು ಯಾವುದು ಅಂತ ಹೇಳ್ಬಿಟ್ಟು. ಇದ್ರ ಮೇಲೆ ಕೇಳ್ಬೋದಾ ಅಂತಂದ್ರೆ ಕೇಳ್ಬಹುದು. ಸಾಮಾನ್ಯವಾಗಿ ಕ್ವಶನ್ಸ್ ಗಳನ್ನ ಕೇಳ್ತಾನೆ, ಬಟ್ ಕಡಿಮೆ ಪ್ರಮಾಣದಲ್ಲಿ ಅಂತ ಗೊತ್ತಿರಲಿ. ಎಸ್. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಮುಖ್ಯವಾಗಿ ಉಷ್ಣಾಂಶ ಪ್ರಾಣಿ ಜೀವಿಗಳ ಮೇಲೇನೂ ಕೂಡ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರ್ತೀವಿ. ಈಗ ಎಕ್ಸಾಂಪಲ್ ಬಿಸಿ ರಕ್ತ ಪ್ರಾಣಿಗಳು ಮತ್ತು ಶೀತ ರಕ್ತ ಪ್ರಾಣಿಗಳು ಅಂತೇಳಿ ನಾವು ಮೆನ್ಷನ್ ಮಾಡ್ತೀವಿ. ವಾತಾವರಣದ ತಾಪಮಾನದಲ್ಲಿ ಬದಲಾವಣೆ ಆದ್ರೂ ತಮ್ಮ ದೇಹದ ತಾಪಮಾನವನ್ನು ಸ್ಥಿರವಾಗಿರೋದು ಅಂದ್ರೆ ಚೇಂಜಸ್ ಮಾಡ್ಕೊಳಕ್ ಬರಂಗಿಲ್ಲ. ಎಕ್ಸಾಂಪಲ್ ನಾವೇ ಮನುಷ್ಯರು ಈಗ ಸೀಸನ್ ತಕ್ಕಂಗೆ ಟೆಂಪರೇಚರ್ ಏನಾಗುತ್ತೆ ಅಂದ್ರೆ ವೇರಿಯೇಷನ್ ಆಗುತ್ತೆ. ಬೇಸಿಗೆಕಾಲ, ಚಳಿಗಾಲ, ಈ ವಾತಾವರಣದ ಉಷ್ಣಾಂಶ ಬದಲಾವಣೆ ಆದ್ರೂ ನಮ್ ಬಾಡಿ ಟೆಂಪರೇಚರ್ ಅಷ್ಟೇ ಇರುತ್ತೆ, ನಮ್ಗೆ ಅಡ್ಜಸ್ಟ್ ಆಗಕ್ ಆಗಂಗಿಲ್ಲ. ಹಾಗಾಗಿ ನಾವು ನಮ್ಮ ದೇಹವನ್ನು ನಾವು ರಕ್ಷಣೆ ಮಾಡ್ಕೊಳಕ್ ನೋಡ್ತೀವಿ. ಇಂಥದನ್ನ ನಾವ್ ಏನಂತ ಕರಿಬೇಕಂತಂದ್ರೆ ಬಿಸಿ ರಕ್ತ ಪ್ರಾಣಿಗಳು. ನೀವು ಬಿಸಿ ರಕ್ತ ಅಂತಂದ್ರೆ ಆ ಬೇರೆ ಮೀನಿಂಗ್ ಅನ್ನ ತಿಳ್ಕೊಳಕ್ ಹೋಗ್ಬಾರ್ದು. ಬಿಸಿ ರಕ್ತ ಅಂತ ಹೇಳ್ಬಿಟ್ಟು ತುಂಬಾ ಬಿಸಿಯಾಗಿರತ್ತೆ ಅಂತ ಅದಲ್ಲ. ವಾತಾವರಣದ ತಾಪಮಾನಕ್ಕೆ ಅನುಗುಣವಾಗಿ ಅಂದ್ರೆ ವಾತಾವರಣದ ತಾಪಮಾನ ಬದಲಾವಣೆ ಆದ್ರೂ ನಮ್ಮ ದೇಹದ ತಾಪಮಾನವನ್ನು ಬದಲಾವಣೆ ಮಾಡ್ಕೊಳ್ಳದೆ ಇರತಕ್ಕಂತ ಜೀವಿಗಳು. ಎಕ್ಸಾಂಪಲ್ ಸಸ್ತನಿಗಳು, ಮ್ಯಾಮಲ್ಸ್ ಅಂತ ಕರಿತೀವಿ. ಈಗ ನಾವು ಕೂಡ ಸಸ್ತನಿಗಳು ನಾವೆಲ್ಲ. ಹೌದಾ? ಸೊ ಹೀಗಾಗಿ ನಾವೆಲ್ಲ ಏನಪ್ಪಾ ಅಂತಂದ್ರೆ ಆ ವಾತಾವರಣದ ತಾಪಮಾನಕ್ಕೆ ಅಡ್ಜಸ್ಟ್ ಆಗ್ಲಾರ್ದೆ ಸೊ ನಾವೇ ಏನಾಗ್ತೀವಿ ಅಂತಂದ್ರೆ ಕೆಲವೊಂದಿಷ್ಟು ಬೇರೆ ಒಂದಿಷ್ಟು ಸೊಲ್ಯೂಷನ್ಸ್ ಗಳನ್ನ ತಗೊಂಡ್ಬಿಟ್ಟು, ಈಗ ಚಳಿಗಾಲ ಬಂದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ನಾವೆಲ್ಲ ಸೊ ಜಾಸ್ತಿ ಸ್ವೆಟರ್ ಗಳನ್ನ ಬಳಕೆ ಮಾಡ್ತೀವಿ, ಕ್ಯಾಪ್ಸ್ ಗಳನ್ನ ಬಳಕೆ ಮಾಡ್ತೀವಿ ತಲೆಗೆಲ್ಲ ಬೆಚ್ಚಗಾಗೋ ತರ. ಅಂದ್ರೆ ನಮ್ಗೆ ದೇಹದ ತಾಪಮಾನವನ್ನ ಬದಲಾವಣೆ ಮಾಡ್ಕೊಳಕ್ ಆಗ್ಲಿಲ್ಲ. ಸೊ ಹಾಗಾಗಿ ಇನ್ನೊಂದು ಯಾವ್ದಂತಂದ್ರೆ ಪಕ್ಷಿಗಳು ಅಂತ ಹೇಳ್ಬಿಟ್ಟು. ಈಗ ನೀವು ಆಲ್ಮೋಸ್ಟ್ ಕೇಳಿರ್ತೀರಾ ಯಾವ್ದಂತಂದ್ರೆ ಅಮೂರ್ ಪಾಲ್ಕನ್ ಅಂತಕ್ಕಂಥ ಪಕ್ಷಿ ಕೇಳಿರ್ತೀರಾ. ಅಮೂರ್ ಪಾಲ್ಕನ್ ಅಂತ ಕೇಳಿರ್ತೀರಾ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಆರ್ಕಿಟಿಕ್ ಟರ್ನ್ ಅಂತಕ್ಕಂಥ ಪಕ್ಷಿ ಕೇಳಿರ್ತೀರಾ. ಇವೆಲ್ಲ ಆಲ್ಮೋಸ್ಟ್ ವಿಂಟರ್ ಸೀಸನ್ ಆದಂಗೆ ಒಂದ್ ಪ್ಲೇಸ್ ಟು ಅನದರ್ ಪ್ಲೇಸ್ ಏನಾಗ್ತಾವ ಅಂತಂದ್ರೆ ಮೈಗ್ರೇಷನ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತವೆ.
ಎಕ್ಸಾಂಪಲ್ ನೆನಪಿರ್ಲಿ, ಈಗ ಆರ್ಕಟಿಕ್ ಟರ್ನ್ ಅಂತಕ್ಕಂಥ ಪಕ್ಷಿಯನ್ನ ಕೇಳಿರ್ತೀರ. ಯಾವ್ದು ಅಂತಂದ್ರೆ ಆರ್ಕಟಿಕ್ ಟರ್ನ್ ಅಂತ ಹೇಳ್ಬಿಟ್ಟು. ಈ ಆರ್ಕಟಿಕ್ ಟರ್ನ್ ಅಂತಕ್ಕಂಥ ಪಕ್ಷಿ ಏನಿದೆಯಲ್ಲ, ಸೊ ಇದು ಭೂಮಿ ಮೇಲೆ ಅತಿ ದೂರ ವಲಸೆ ಹೋಗ್ತಕ್ಕಂಥ ಪಕ್ಷಿ ಅಂತ ಗೊತ್ತಿರಲಿ, ಯಾವ್ದಂತಂದ್ರೆ ಆರ್ಕಟಿಕ್ ಟರ್ನ್. ಆರ್ಕಟಿಕ್ ವೃತ್ತದಿಂದ ಅಂಟಾರ್ಟಿಕ್ ವೃತ್ತ, ಅಂಟಾರ್ಟಿಕ್ ವೃತ್ತದಿಂದ ಆರ್ಟಿಕ್ ವೃತ್ತ ತುಂಬಾ ದೂರ ವಲಸೆ ಹೋಗುತ್ತೆ. ರೀಸನ್ ಏನಂತಂದ್ರೆ ಚಳಿಗಾಲದ ಭೀತಿಯಿಂದ ಅತಿಯಾದ ಉಷ್ಣಾಂಶ ಕಡಿಮೆ ಆಗೋದ್ರಿಂದ ಅವುಗಳಿಗೆ ದೇಹದ ತಾಪಮಾನವನ್ನು ಬದಲಾವಣೆ ಮಾಡ್ಕೊಳಕ್ ಆಗಂಗಿಲ್ಲ. ಹಾಗಾಗಿ ಹೆಚ್ಚು ಚಳಿ ಆಯ್ತು ಅಂತಂದ್ರೆ ಆ ಭಾಗ ಬಿಟ್ಟು ಬಿಸಿಯಾಗಿರ್ತಕ್ಕಂತಹ ಭಾಗಕ್ಕೆ ಏನ್ ಮಾಡ್ತಾವ ಅಂತಂದ್ರೆ ವಲಸೆ ಹೋಗ್ತವೆ ಅಂತ ಗೊತ್ತಿಲ್ಲ. ಹಂಗೆ ಅಮೂರ್ ಪಾಲ್ಕನ್ಗಳು ಕೂಡ ಏನಾಗ್ತಾವ ಅಂತಂದ್ರೆ ವಲಸೆ ಹೋಗ್ತಾವೆ. ಅಮೂರ್ ಅಂತ ಎಲ್ಲಿ ಬರುತ್ತೆ? ಅಮೂರ್ ಅಂತಂದ್ರೆ ಸೈಬೇರಿಯಾ ಭಾಗದಲ್ಲಿ ಬರುತ್ತೆ ಅಂತ ಗೊತ್ತಿರಲಿ, ರಷ್ಯಾ. ಹೀಗಾಗಿ ಇವುಗಳನ್ನ ನಾವೇನಂತ ಕರಿಬೇಕಂತಂದ್ರೆ ಬಿಸಿ ರಕ್ತ ಪ್ರಾಣಿಗಳು. ಇನ್ನೊಂದು ಶೀತ ರಕ್ತ ಪ್ರಾಣಿಗಳು ಅಂತಂದ್ರೆ ದೇಹದ ತಾಪಮಾನವನ್ನ ಬದಲಾವಣೆ ಮಾಡ್ಕೋಬೇಕು. ಎಕ್ಸಾಂಪಲ್, ಚಳಿಗಾಲ ಬರಲಿ, ಬೇಸಿಗೆ ಕಾಲ ಬರಲಿ, ಅಥವಾ ನೀರಿನ ಉಷ್ಣಾಂಶ ಸ್ವಲ್ಪ ಜಾಸ್ತಿ ಆಗ್ಲಿ, ಸ್ವಲ್ಪ ಕಡಿಮೆ ಆಗ್ಲಿ, ಅದು ಯಾವ ರೀತಿ ಟೆಂಪರೇಚರ್ ವೇರಿಯೇಷನ್ ಆಗುತ್ತೋ ತಮ್ಮ ದೇಹದ ಒಂದು ಟೆಂಪರೇಚರ್ ಅನ್ನು ಕೂಡ ವೇರಿಯೇಷನ್ ಮಾಡ್ಕೊಳ್ತಕ್ಕಂಥ ಜೀವಿಗಳು. ಅದಕ್ಕೆ ವಾತಾವರಣದ ತಾಪಮಾನಕ್ಕೆ ಅನುಗುಣವಾಗಿ ತಮ್ಮ ದೇಹದ ತಾಪಮಾನವನ್ನು ಬದಲಾಯಿಸಿಕೊಳ್ಳುವ ಪ್ರಾಣಿಗಳು. ಎಕ್ಸಾಂಪಲ್, ಸರೀಸೃಪಗಳಾಗಿರ್ಬೋದು, ಮೀನುಗಳಾಗಿರ್ಬೋದು, ಉಭಯವಾಸಿಗಳಾಗಿರ್ಬೋದು. ಇವುಗಳನ್ನ ನಾವೇನಂತ ಕರಿಬೇಕಂತಂದ್ರೆ ಶೀತ ರಕ್ತ ಪ್ರಾಣಿಗಳು ಅಂತ ಕರಿತೀವಿ. ಸೊ ಇದೊಂದು ಮೀನಿಂಗ್ ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ಹೋಗೋದಾದ್ರೆ, ಇದು ಇವನ್ ಆಲ್ಸೋ ನೀರನ್ನು ಕೂಡ ಯಾವುದೇ ಒಂದು ಜೀವಿಗೆ ಬದುಕೋದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಅಂಶ ಮಣ್ಣು. ಯಾಕಂದ್ರೆ ಸಸ್ಯದ ಬೆಳವಣಿಗೆಗೆ ಮಣ್ಣು ಬೇಕು, ನೀರು ಬೇಕು, ಗಾಳಿನೂ ಬೇಕು, ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ಅದರ ಜೊತೆಗೇನಪ್ಪಾ ಅಂತಂದ್ರೆ ಸೂರ್ಯನ ಬೆಳಕನ್ನು ಕೂಡ ಬೇಕು. ಹಾಗಾಗಿ ಇವೆಲ್ಲ ಅಜೈವಿಕ ಘಟಕಗಳು ಒಂದು ಜೈವಿಕ ವಸ್ತುವಿನ ಮೇಲೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಪರಿಣಾಮ ಬೀರುತ್ತವೆ. ಹಾಗಾದ್ರೆ ಈ ಪರಿಸರ ವ್ಯವಸ್ಥೆಯಲ್ಲಿ ಅಜೈವಿಕ ಘಟಕಗಳನ್ನ ನಾವು ನೋಡೋದಾದ್ರೆ ಸಿಂಪಲ್ ಆಗಿ ನೆನಪಿರ್ಲಿ, ಒಂದು ಪರಿಸರದಲ್ಲಿ ಕಂಡುಬರ್ತಕ್ಕಂಥ ಎಲ್ಲಾ ಜೀವಿಗಳಿಗೆ ನಾವು ಏನಂತ ಕರಿಬೇಕಂತಂದ್ರೆ ಜೈವಿಕ ಜೀವ ಇರತಕ್ಕಂತ ವಸ್ತುಗಳು, ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಹಾಗಾದ್ರೆ ಈ ಜೈವಿಕ ಘಟಕಗಳನ್ನ ನಾವು ಮುಖ್ಯವಾಗಿ 3 ಭಾಗ ಮಾಡ್ತೀವಿ. ಯಾಕಂತಂದ್ರೆ ಅವುಗಳು ಪ್ರತಿಯೊಂದು ಏನಪ್ಪಾ ಅಂತಂದ್ರೆ ಜೀವಿಗಳು ಏನಪ್ಪಾ ಅಂತಂದ್ರೆ ಒಂದೊಂದು ಹಂತದಲ್ಲಿ ಒಂದೊಂದು ಕೆಲಸದಲ್ಲಿ ತೊಡಗಿರ್ತವೆ. ಈಗ ಎಕ್ಸಾಂಪಲ್, ಅವುಗಳನ್ನ ನಾವು ಉತ್ಪಾದಕರು, ಉಪಭೋಗಿಗಳು, ವಿಘಟಕಗಳು ಅಂತ ಕರಿತೀವಿ. ಎಲ್ಲ ಏನಂತಂದ್ರೆ ಈ ರೀತಿ ಉತ್ಪಾದಕರು ಅಂತಂದ್ರೆ ಏನು? ಆಹಾರವನ್ನ ತಾವೇ ಓನ್ ಆಗಿ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ಉತ್ಪಾದಕರು ಅಂತ ಕರಿತೀವಿ. ಉಪಭೋಗಿಗಳು ಅಂತಂದ್ರೆ ಇವು ಯಾವ್ದ್ರ ಮೇಲೆ ಅವಲಂಬನೆ ಆಗಿರ್ತಾವ ಅಂತಂದ್ರೆ ಆಹಾರಕ್ಕಾಗಿ ಈ ಉತ್ಪಾದಕರ ಮೇಲೆ ಅವಲಂಬನೆ ಆಗಿರ್ತವೆ. ಸಿಂಪಲ್ ಆಗಿ ಹೇಳೋದಾದ್ರೆ ಸಸ್ಯ 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 ತನ್ನ ಆಹಾರಕ್ಕಾಗಿ ಯಾವುದೇ ಇತರೆ ಜೀವಿಗಳ ಮೇಲೆ ಅವಲಂಬನೆ ಆಗಿರಲ್ಲ. ಇದು ನೇರವಾಗಿ ಅಜೈವಿಕ ಘಟಕದ ಮೇಲೆ ಅವಲಂಬನೆ ಆಗಿರುತ್ತೆ. ಎಕ್ಸಾಂಪಲ್, ಸಸ್ಯ ಅಂತಂದ್ರೆ ನೀರು, ಮಣ್ಣು, ಬೆಳಕು, ಕಾರ್ಬನ್ ಡೈಆಕ್ಸೈಡ್. ಹೌದಾ? ಸೊ ಹೀಗಾಗಿ ಇದ್ರ ಮೇಲೆ ಅವಲಂಬನೆ ಇರುತ್ತೆ. ಅದೆಲ್ಲ ಅಜೈವಿಕ ಘಟಕ. ಇವುಗಳನ್ನ ಉತ್ಪಾದಕ ಅಂತ ಕರಿತೀವಿ. ನೇರವಾಗಿ ತಮ್ಮ ಫುಡ್ ಅನ್ನ ತಾವೇ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು. ಉಪಭೋಗಿಗಳಂತಂದ್ರೆ ತಮ್ಮ ಫುಡ್ ಅನ್ನ ಕ್ರಿಯೇಟ್ ಮಾಡ್ಕೊಳಕ್ ಆಗಂಗಿಲ್ಲ. ಹಾಗಾಗಿ ಇದು ಇನ್ನೊಂದು ಜೀವಿಯ ಮೇಲೆ ಅವಲಂಬನೆ ಆಗಿರುತ್ತೆ. ಅದು ಯಾವ್ದಂತಂದ್ರೆ ಸಸ್ಯ. ಈ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಈಗ ಯಾವ್ದಂತಂದ್ರೆ ಜಿಂಕೆ ಅಂತ ಗೊತ್ತಿರ್ಬೇಕು. ಎಕ್ಸಾಂಪಲ್ ಜಿಂಕೆ. ಈ ಜಿಂಕೆ ಏನಪ್ಪಾ ಅಂತಂದ್ರೆ ಒಂದಿನ ಸತ್ತೋಯ್ತು ಅಂತಂದ್ರೆ ಇದ್ರ ದೇಹವನ್ನ ಕೊಳಸ್ತಕ್ಕಂತಹ ಜೀವಿಗಳಿರ್ತಾವಲ್ಲ, ಅವುಗಳನ್ನ ನಾವೇನಂತ ಕರಿಬೇಕಂತಂದ್ರೆ ವಿಘಟಕಗಳು ಅಂತ ಕರಿಬೇಕು. ಎಲ್ಲಾನು ಒಂದೊಂದು ಕಾರ್ಯ ಏನಾಗಿರುತ್ತೆ ಬೇರೆ ಬೇರೆ. ಅವುಗಳನ್ನ ನಾವು ನೋಡೋದಾದ್ರೆ ಸಿಂಪಲ್ ಆಗಿ ಉತ್ಪಾದಕರು ಅಂತ ಹೇಳಿದೆವು. ಉತ್ಪಾದಕರು ಅಂತಂದ್ರೆ ಪ್ರೊಡ್ಯೂಸರ್ ಅಂತಾನು ಕೂಡ ನಾವೇನ್ ಮಾಡ್ಬೇಕು? ಮೆನ್ಷನ್ ಮಾಡ್ಬೇಕು. ಪರಿಸರದಲ್ಲಿ ಜೈವಿಕ ಅಂಶಗಳಾದ ನೀರು ಹಾಗೂ ಇಂಗಾಲದ ಡೈಆಕ್ಸೈಡ್ ಅನ್ನು ಬಳಸಿ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಬಲ್ಲ ಜೀವಿಗಳು ಅಂತ ಹೇಳ್ಬಿಟ್ಟು. ಈಗ ಫಾರ್ ಎಕ್ಸಾಂಪಲ್ ಸಸ್ಯ. ಹೌದಾ? ಸಸ್ಯಕ್ಕೆ ಆವಾಗ್ಲೇ ನಾವು ಮಾತಾಡಿದ್ವಿ ಯಾವ ರೀತಿ ಫೋಟೋಸಿಂಥೆಸಿಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸಸ್ಯ ಏನಪ್ಪಾ ಅಂತಂದ್ರೆ ತನ್ನ ಆಹಾರವನ್ನ ತಾನೇ ತಯಾರು ಮಾಡ್ಕೊಳ್ಳುತ್ತಲ್ಲ, ಹೀಗಾಗಿ ಅದಕ್ಕೆ ನಾವೇನಂತ ಕರಿಬೇಕಂತಂದ್ರೆ ಉತ್ಪಾದಕ ಜೀವಿ ಅಂತ ಕರಿಬೇಕು, ಅಥವಾ ಅಟೋಟ್ರಾಪ್ಸ್ ಅಂತ ಕರಿತೀವಿ. ಅಟೋಟ್ರಾಪ್ಸ್ ಅಂತಂದ್ರೆ ಸ್ವಪೋಷಕ ಅಂತಾನೂ ಕೂಡ ನಾವು ಮೆನ್ಷನ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಕೊಡಿದ್ದಾರೆ ಸ್ವಪೋಷಕ ಅಂತಂದ್ರೆ ತನ್ನ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಕ್ಕಂಥ ಜೀವಿಗಳು. ಯಾಕಂತಂದ್ರೆ ಇವು ಯಾವುದೇ ಜೀವಿಗಳ ಮೇಲೆ ಅವಲಂಬನೆ ಆಗಿಲ್ಲ. ಸೂರ್ಯನ ಬೆಳಕು, ನೀರು ಮತ್ತು ಇನ್ನೊಂದು ಯಾವ್ದಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸ್ಕೊಂಡು ಉತ್ಪಾದನೆ ಅಂದ್ರೆ ದ್ವಿತೀಯ ಅಂತಂದ್ರೆ ಇದರ ಅರ್ಥ ಬೆಳಕು, ಸಂಶ್ಲೇಷಣೆ ಅಂತಂದ್ರೆ ಉತ್ಪಾದನೆ, ಅಂದ್ರೆ ಬೆಳಕಿನ ಸಹಾಯದಿಂದ ತಮ್ಮ ಆಹಾರವನ್ನ ಕ್ರಿಯೇಟ್ ಮಾಡ್ಕೊಳ್ತಕ್ಕಂತಹ ಜೀವಿಗಳು ಅಂತ ಗೊತ್ತಿರಲಿ. ಅದಕ್ಕೆ ಬೆಳಕಿನ ಸಹಾಯದ ಅಂತಂದ್ರೆ ದ್ವಿತೀಯ ಅಂತಂದ್ರೆ ಬೆಳಕು. ಅದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಫೋಟೋ ಅಂತ ಕರಿತೀವಿ. ಸಂಶ್ಲೇಷಣೆ ಅಂತಂದ್ರೆ ಇದರ ಅರ್ಥ ಸಿಂಥೆಸಿಸ್ ಅಂತ ಕರಿತೀವಿ. ಹೌದಾ? ಫೋಟೋ ಅಂತಂದ್ರೆ ಏನು? ಸಿಂಥೆಸಿಸ್. ಅದಕ್ಕೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಿಂದ ಇವುಗಳ ತಮ್ಮ ಸ್ವಂತ ಬಳಕೆ ಮಾಡ್ಕೊಳ್ಳೋ ಆಹಾರವನ್ನು ತಯಾರು ಮಾಡ್ಕೊಳ್ಳೋದ್ರಿಂದ ಇವುಗಳಿಗೆ ನಾವು ಅಟೋಟ್ರಾಪ್ಸ್ ಸ್ವಪೋಷಕಗಳಂತ ಕರಿತೀವಿ. ಮತ್ತೆ ಇನ್ನೊಂದು ಗೊತ್ತಿರಲಿ, ಇವು ಆಹಾರವನ್ನ ಉತ್ಪಾದನೆ ಮಾಡ್ಕೊಂಡು ಅಂತಂದ್ರೆ ತಾವು ಮಾತ್ರ ಬಳಕೆ ಮಾಡ್ಕೊಳ್ಳಲ್ಲ. ಅವುಗಳು ಇಡೀ
ಪರಿಸರ ವ್ಯವಸ್ಥೆ ಎಲ್ಲಾ ಜೀವಿಗಳಿಗೆ ಏನ್ ಮಾಡ್ತಾವ ಅಂತಂದ್ರೆ ಆಹಾರವನ್ನ ಒದಗಿಸ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಹೌದಾ? ಅಂದ್ರೆ ಇವು ಕೇವಲ ಅವುಗಳಿಗಷ್ಟೇ ಸೀಮಿತ ಇರಲ್ಲ. ಬೇರೆ ಬೇರೆ ಜೀವಿಗಳಿಗೆ ಏನಾಗಿರುತ್ತೆ ಅಂತಂದ್ರೆ ಆಹಾರವನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಅಂತ ಗೊತ್ತಿರಲಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಸಸ್ಯ ಬೆಳೀತು ಅಂತಂದ್ರೆ ಅದಷ್ಟೇ ಇರಲ್ಲ. ಅದನ್ನ ಬಂದು ಏನ್ ಮಾಡುತ್ತೆ ಅಂತಂದ್ರೆ ಒಂದ್ ಯಾವ್ದೋ ಜಿಂಕೆ ತಿನ್ನತ್ತೆ. ಹಾಗಾದ್ರೆ ಅದು ಇನ್ನೊಂದಕ್ಕೆ ಆಹಾರವಾಗಿ ಹೋಯ್ತು. ತಾನಷ್ಟೇ ಇರಲ್ಲ. ಇನ್ನೊಂದು ಜೀವಿನೂ ಕೂಡ ಏನಪ್ಪಾ ಅಂತಂದ್ರೆ ಬದುಕೋದಕ್ಕೆ ಅಥವಾ ಇನ್ನೊಂದು ಜೀವಿಗೂ ಕೂಡ ಏನಾಗಿರತ್ತೆ ಅಂತಂದ್ರೆ ಹೆಲ್ಪ್ ಆಗಿರುತ್ತೆ. ಯಾವ್ದಂತಂದ್ರೆ ಸ್ವಪೋಷಕ. ಎಕ್ಸಾಂಪಲ್ ಜಲ ಪರಿಸರ ವ್ಯವಸ್ಥೆಯಲ್ಲಿ ಏನಿರುತ್ತೆ ಅಂತಂದ್ರೆ ಶೈವಾಲ ಅಲ್ಗಿ ಇರುತ್ತೆ. ಭೂ ಪರಿಸರ ವ್ಯವಸ್ಥೆಯಲ್ಲಿ ಏನಿರುತ್ತೆ ಅಂತಂದ್ರೆ ಆಲ್ಮೋಸ್ಟ್ ನಮಗೆ ಹಸಿರು ಸಸ್ಯಗಳಿರ್ತವೆ. ಈ ಹಸಿರು ಸಸ್ಯಗಳು ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಸಸ್ಯಾಹಾರಿ ಜೀವಿಗಳಿಗೆ ಏನಾಗಿರುತ್ತೆ ಅಂತಂದ್ರೆ ಆಹಾರ ಆಗಿರುತ್ತೆ. ಈ ಅಲ್ಗಿಗಳು ಯಾವ್ದಕ್ಕೆ ಆಹಾರ ಆಗಿರ್ತವೆ ಅಂತಂದ್ರೆ ಈ ಸಣ್ಣ ಸಣ್ಣ ಮೀನುಗಳಿಗೆ ಕೂಡ ಏನಾಗಿರ್ತವೆ ಅಂತಂದ್ರೆ ಆಹಾರವಾಗಿರ್ತವೆ ಅಂತ ಗೊತ್ತಿರಲಿ. ಇದೊಂದು ಮಾಹಿತಿ. ಎಸ್. ಹಾಗಾಗಿ ಉತ್ಪಾದಕ ಅಂತಂದ್ರೆ ತಮ್ಮ ಸ್ವಂತ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಕ್ಕಂಥದ್ದು ಯಾವ್ದರ ಸಹಾಯದಿಂದ ಅಂತಂದ್ರೆ ಬೆಳಕು, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್. ಸೊ ಹೀಗಾಗಿ ಇದಷ್ಟೇ ಅಲ್ಲೇ ಬಳಸ್ಕೊಂಡು ತನ್ನ ಆಹಾರವನ್ನು ಉತ್ಪಾದನೆ ಮಾಡ್ಕೊಂಡ್ರೆ ಆ ಆಹಾರವನ್ನು ತಮಗೆ ಸೀಮಿತವಾಗಿರದೆ ಪರಿಸರ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಇತರ ಜೀವಿಗಳಿಗೆ ಕೂಡ ಏನಾಗಿರುತ್ತೆ ಅಂತಂದ್ರೆ ಅದು ತನ್ನನ್ನು ಆಹಾರವಾಗಿ ನೀಡುತ್ತೆ ಅಂತ ಗೊತ್ತಿರಲಿ. ಎಕ್ಸಾಂಪಲ್ ಯಾವ್ದಂತಂದ್ರೆ ನಾವು ಜಲ ಪರಿಸರ ವ್ಯವಸ್ಥೆಯಲ್ಲಿ ಅಲಿಗೆ ಆಗಿರ್ಬೋದು, ಭೂ ಪರಿಸರ ವ್ಯವಸ್ಥೆಯಲ್ಲಿ ಏನಾಗಿರ್ಬೋದು ಅಂತಂದ್ರೆ ಸಸ್ಯಗಳು. ಎಸ್. ಇನ್ನು ನೆಕ್ಸ್ಟ್ ಭಕ್ಷಕ ಜೀವಿಗಳು ಅಂತ ಹೇಳಿ ಮೆನ್ಷನ್ ಇದೆ. ಭಕ್ಷಕ ಅಂತಂದ್ರೆ ಇದರ ಅರ್ಥ ಸಿಂಪಲ್ ಆಗಿ ಮಾತಾಡೋದಾದ್ರೆ ಇನ್ನೊಂದು ಜೀವಿಯನ್ನ ತಿನ್ನೋದು ಅಂತ ಹೇಳಿ ಅರ್ಥ. ಈಗ ಎಕ್ಸಾಂಪಲ್ ಸಸ್ಯ ಇನ್ನೊಂದು ಜೀವಿಯನ್ನ ತಿನ್ನಲ್ಲ. ಅಲ್ಲಿ ನಿಮ್ಗೆ ಇನ್ನೊಂದಿಷ್ಟು ನೀವು ಪದ ಬಳಕೆ ಮಾಡಿರ್ತೀರಿ ಯಾವ್ದಂತಾರೆ ಸರ್ ನೆಪೆಂಥಿಸ್ ಹೂಜಿ ಗಿಡ ಅಂತ ಏನೋ ಕೇಳಿರ್ತಾರಲ್ಲ. ಅದು ಕೀಟಹಾರಿ ಸಸ್ಯಗಳು ಅಂತ ಹೇಳ್ಬಿಟ್ಟು ಅದನ್ನ ನಾವು ಆಮೇಲೆ ನೆಕ್ಸ್ಟ್ ಮಾತಾಡ್ತೀವಿ ನಾವು. ಹೀಗಾಗಿ ಈಗ ಸಸ್ಯಗಳು ಏನಪ್ಪಾ ಅಂತಂದ್ರೆ ಆಹಾರಕ್ಕಾಗಿ ಯಾವುದೇ ಜೀವಿಯನ್ನ ಅವಲಂಬಿಸಿರಲ್ಲ, ಸೂರ್ಯನ ಬೆಳಕನ್ನ ಅವಲಂಬಿಸಿರತ್ತೆ. ಆ ಜೀವಿಯನ್ನು ತಿಂದು ಬದುಕ್ತಕ್ಕಂಥ ಜೀವಿಗಳಿಗೆ ನಾವೇನಂತ ಕರಿಬೇಕಂತಂದ್ರೆ ಭಕ್ಷಕ ಅಂತ ಕರಿಬೇಕು. ಅಂದ್ರೆ ಇವುಗಳಿಗೆ ಭಕ್ಷಕ ಅಂತಂದ್ರೆ ತಮ್ಮ ಫುಡ್ ಅನ್ನ ತಮ್ಗೆ ಕ್ರಿಯೇಟ್ ಮಾಡ್ಕೊ. ಈಗ ನೋಡಿ ನಾವು ಊಟ ಮಾಡ್ಲಾರ್ದ ಇರ್ತೀವ, ಹಂಗೆ ಏನಾದ್ರು ಸಸ್ಯಗಳ ರೀತಿ ಹೊರಗಡೆ ಹೋಗಿ ಕುಂತ್ಕೊಂಡು ಸೂರ್ಯನ ಬೆಳಕಿಗೆ ಕುಂತ್ಕೊಂಡ್ಬಿಟ್ರೆ ನಮ್ಮ ಆಹಾರ ನಮ್ಗೆ ಸಿಗಲ್ಲ. ನಮ್ಮ ಆಹಾರಕ್ಕಾಗಿ ಏನ್ ಮಾಡ್ತೇವೆ ಅಂತಂದ್ರೆ ಸಸ್ಯವನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸಸ್ಯ ಅಂತಂದ್ರೆ ಇದೆ ಸಸ್ಯಾಹಾರಿ ಮೇಲೆ ಮತ್ತು ಮಾಂಸಾಹಾರಿ ಮೇಲೆ ಎರಡದ್ರ ಮೇಲೆ ನಾವು ಅವಲಂಬನೆ ಆಗಿದೀವಿ ಅಂತ ಗೊತ್ತಿರ್ಲಿ. ಹಂಗಂತ ಹೇಳ್ಬಿಟ್ಟು ನಾವು ಬಿಸಿಲಲ್ಲಿ ಹೋಗ್ಕೂತು ಸೂರ್ಯನ ಬೆಳಕಿದೆ ಸ್ವಲ್ಪ ನೀರ್ ಕುಡ್ದು, ಹೌದಾ, ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಂಡ್ಬಿಟ್ಟು ಅಥವಾ ಆಕ್ಸಿಜನ್ ಹಿಡ್ಕೊಂಡ್ಬಿಟ್ಟು ನಮಗೂ ಏನಾದ್ರೂ ಆಗಲ್ಲ, ಸತ್ ಹೋಗ್ತೀವಿ ನಾವು. ಬಹಳ ದಿನ ಬದುಕೋದಕ್ ಆಗಲ್ಲ ಅಂತ ಗೊತ್ತಿರ್ಲಿ. ಹೀಗಾಗಿ ಅಂದ್ರೆ ನೇರವಾಗಿ ತಮ್ಮ ಆಹಾರವನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಆಗದೇ ಇರತಕ್ಕಂತ ಜೀವಿಗಳಿಗೆ ಏನಂತ ಕರಿತೀವಿ ಅಂತಂದ್ರೆ ಭಕ್ಷಕ ಅಂತ ಕರಿತೀವಿ. ಈ ಭಕ್ಷಕಗಳನ್ನ ನಾವ್ ಏನಂತ ಕರಿಬಹುದು ಅಂತಂದ್ರೆ ಹೆಟ್ರೋಟ್ರಾಪ್ಸ್ ಅಂತಾನೂ ಕರಿಬಹುದು. ಹೆಟ್ರೋಟ್ರಾಪ್ಸ್ ಅಂತಂದ್ರೆ ಇದರ ಅರ್ಥ ಪರಪೋಷಕಗಳು. ಪರಪೋಷಕ ಅಂತಂದ್ರೆ ಸಿಂಪಲ್ ಆಗಿ ಏನು ಹೇಳೋದಂತಂದ್ರೆ ತಮ್ಮ ಆಹಾರಕ್ಕಾಗಿ ಇನ್ನೊಂದರ ಮೇಲೆ ಏನಪ್ಪಾ ಅಂತಂದ್ರೆ ಅವಲಂಬನೆ ಆಗಿದ್ದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಪರಪೋಷಕ ಅಂತ ಕರಿತೀವಿ. ಆಕ್ಚುಲಿ ಈ ಪರಪೋಷಕ ಅಥವಾ ಭಕ್ಷಕ ಜೀವಿಗಳನ್ನ ನಾವು ಎರಡು ಗುಂಪುಗಳಾಗಿ ಮಾಡ್ತೀವಿ. ಒಂದು ಮ್ಯಾಕ್ರೋ ಕನ್ಸ್ಯೂಮರ್ಸ್, ಇನ್ನೊಂದು ಮೈಕ್ರೋ ಕನ್ಸ್ಯೂಮರ್ಸ್ ಅಂತ. ಕನ್ಸ್ಯೂಮರ್ಸ್ ಅಂತಂದ್ರೆ ಭಕ್ಷಕ, ಮ್ಯಾಕ್ರೋ ಮತ್ತೆ ಇನ್ನೊಂದು ಮೈಕ್ರೋ. ಮ್ಯಾಕ್ರೋ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಇರೋದು, ಮೈಕ್ರೋ ಅಂತಂದ್ರೆ ಸೂಕ್ಷ್ಮ ಅಂತಕ್ಕಂಥ ಪದವನ್ನು ನಾವೇನ್ ಮಾಡ್ತೀವಿ ಅಂದ್ರೆ ಮೆನ್ಷನ್ ಮಾಡ್ತೀವಿ. ಹಾಗಾದ್ರೆ ಯಾವ್ದು ಸರ್ ಮ್ಯಾಕ್ರೋ ಕನ್ಸ್ಯೂಮರ್ಸ್ ಅಂತ ಹೇಳಿ ಮಾತಾಡೋದಾದ್ರೆ, ಮ್ಯಾಕ್ರೋ ಕನ್ಸ್ಯೂಮರ್ಸ್ ಅಂತಂದ್ರೆ ಸಸ್ಯಗಳು ಮತ್ತು ಇನ್ನೊಂದು ಯಾವಪ್ಪ ಅಂತಂದ್ರೆ ನಾವು ಸಸ್ಯಗಳ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಪ್ರಾಣಿಗಳಾಗಿರ್ಬೋದು ಅಥವಾ ನಾವು ಮನುಷ್ಯರಾಗಿರ್ಬೋದು, ನಾವುಗಳು ಏನಪ್ಪಾ ಅಂತಂದ್ರೆ ಮ್ಯಾಕ್ರೋ ಕನ್ಸ್ಯೂಮರ್ಸ್. ಇದರಲ್ಲಿ ನಾವು ಮತ್ತೆ ಅಗೇನ್ ಕೆಟಗರಿಗಳನ್ನ ಮಾಡ್ಕೋತೀವಿ. ಏನಂತ ಹೇಳ್ಬಿಟ್ಟು ಪ್ರೈಮರಿ ಕನ್ಸ್ಯೂಮರ್ಸ್, ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂಡ್ ಟರ್ಸರಿ ಕನ್ಸ್ಯೂಮರ್ಸ್ ಅಂತ ಹೇಳಿ ಮೂರು ಭಾಗ ಮಾಡ್ತೀವಿ. ಇಲ್ಲಿ ಎರಡಿದಾವೆ ಈ ಸ್ಲೈಡ್ ಅಲ್ಲಿ ನೋಡ್ಕೊಳ್ಳಿ. ಫಸ್ಟ್ ಪ್ರಾಥಮಿಕ ಭಕ್ಷಕ ಅಂತಂದ್ರೆ ಯಾವ ಜೀವಿಗಳು ಸಸ್ಯದ ಮೇಲೆ ಅವಲಂಬನೆ ಆಗಿರ್ತಾವೋ ಅವುಗಳನ್ನ ನಾವು ಪ್ರಾಥಮಿಕ ಭಕ್ಷಕ ಅಂತ ಕರಿತೀವಿ. ಹೌದಾ? ಎಕ್ಸಾಂಪಲ್ ಹಸು ಆಗಿರ್ಬೋದು, ಮೊಲ ಆಗಿರ್ಬೋದು, ಆನೆ ಆಗಿರ್ಬೋದು, ಜಿಂಕೆ ಆಗಿರ್ಬೋದು, ಇವುಗಳು ಮಾಂಸವನ್ನ ತಿನ್ನಂಗಿಲ್ಲ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಪ್ರಾಥಮಿಕ ಭಕ್ಷಕಗಳೆಲ್ಲವೂ ಶಾಕಾಹಾರಿ ಪ್ರಾಣಿಗಳು ಅಥವಾ ಸಸ್ಯಾಹಾರಿ ಪ್ರಾಣಿಗಳು ಅಂತ ಕರಿತೀವಿ. ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಯಾವುದು ಹಸು, ಮೊಲ, ಆನೆ, ಜಿಂಕೆ, ಇವುಗಳನ್ನು ಹರ್ಬಿವೋರ್ಸ್. ಹರ್ಬಿವೋರ್ಸ್ ಅಂತಂದ್ರೆ ಸಸ್ಯಾಹಾರಿಗಳು ಅಂತ ಹೇಳಿ ಅರ್ಥ. ಸೊ ಹೀಗಾಗಿ ತಮ್ಮ ಆಹಾರಕ್ಕಾಗಿ ಸಸ್ಯದ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು ಇದು ಪ್ರಾಥಮಿಕ ಅಂತ ಕರಿತೀವಿ. ಹೌದಾ? ಇವುಗಳನ್ನ ನಾವೇನಂತ ಕರಿಬೇಕು? ಹರ್ಬಿವೋರ್ಸ್ ಅಂತ ಹೇಳಿ. ಇನ್ನ ತಮ್ಮ ಆಹಾರಕ್ಕಾಗಿ ಸಸ್ಯ ಜೀವಿಗಳ ಮೇಲೆ ಅವಲಂಬನೆ ಸಸ್ಯ ಜೀವಿಗಳನ್ನ ಭಕ್ಷಿಸ್ತಕ್ಕಂತಹ ಹರ್ಬಿವೋರ್ಸ್ ಗಳ ಮೇಲೆ, ಸಸ್ಯಾಹಾರಿ ಜೀವಿಗಳ ಮೇಲೆ ಅವಲಂಬನೆ ಆಗಿದ್ದು ಯಾವ್ದಂತ ಕರಿತೀವಿ ಅಂತಂದ್ರೆ ದ್ವಿತೀಯ ಭಕ್ಷಕ. ಈ ದ್ವಿತೀಯ ಭಕ್ಷಕವನ್ನ ನಾವು ಅಂದ್ರೆ ಇಂಗ್ಲಿಷ್ ಅಲ್ಲಿ ಇವುಗಳನ್ನ ಏನಂತ ಕರಿಬೇಕಂದ್ರೆ ಕಾರ್ನಿವೋರ್ಸ್ ಅಂತ ಕರಿಬೇಕು. ಕಾರ್ನಿವರ್ಸ್. ಈ ಕಾರ್ನಿವರ್ಸ್ ಗಳಲ್ಲಿ ಮತ್ತೆ ಅಗೇನ್ ಕೆಟಗರಿ ಮಾಡ್ತೀವಿ. ಈಗ ದ್ವಿತೀಯ ಭಕ್ಷಕಗಳನ್ನ ನಾವು ಪ್ರಾಥಮಿಕ ಮಾಂಸಾಹಾರಿ ಅಂತ ಕರಿತೀವಿ. ಎಕ್ಸಾಂಪಲ್ ಈಗ ಯಾವ್ದಿದೆ ಅಂತಂದ್ರೆ ಜಿಂಕೆ ಇದೆ. ಜಿಂಕೆ ಏನ್ ತಿನ್ನತ್ತೆ ಅಂತಂದ್ರೆ ತೋಳ ತಿನ್ನತ್ತಲ್ವಾ. ಸೊ ಹೀಗಾಗಿ ಈ ತೋಳವನ್ನ ನಾವ್ ಏನಂತ ಕರಿಬೇಕಂತ ಕೇಳಿದ್ರೆ ಏನಂತ ಕರಿಬೇಕು? ಯಾವುದು ಎಕ್ಸಾಂಪಲ್ ದ್ವಿತೀಯ ಭಕ್ಷಕ ಅಂತ ಕರಿಬೇಕು. ಇವನ್ನ ಹುಲಿ ಆಗಿರ್ಬಹುದು, ಇವನ್ನ ಕೀಟವನ್ನು ತಿಂತಕ್ಕಂತ ಯಾವ್ದಂತಂದ್ರೆ ಕಪ್ಪೆ. ಎಕ್ಸಾಂಪಲ್
ಈಗ ನೀವು ಎಲ್ಲಾದ್ರೂ ಸಸ್ಯಾಹಾರಿ ಗ್ರೇಜಿಂಗ್ ಫುಡ್ ಚೈನ್ ಅಂತ ಕರಿತೀವಿ. ಸಸ್ಯಾಹಾರಿ ಆಹಾರ ಸರಪಳಿಯಲ್ಲಿ ಕೆಲವೊಂದಿಷ್ಟು ಕೀಟಗಳು ಸಸ್ಯಗಳನ್ನ ಏನ್ ಮಾಡ್ತಿರ್ತಾವ ಅಂದ್ರೆ ಭಕ್ಷಿಸ್ತಿರ್ತವೆ. ಪಕ್ಷಿ ಆ ಕೀಟಗಳನ್ನ ತಿಂತಕ್ಕಂತ ಕಪ್ಪೆ. ಸೊ ಹೀಗಾಗಿ ಏನಪ್ಪಾ ಅಂತಂದ್ರೆ ಇವುಗಳನ್ನ ನಾವ್ ಏನಂತ ಕರಿಬೇಕಂತಂದ್ರೆ ದ್ವಿತೀಯ ಭಕ್ಷಕರು ಅಥವಾ ಅವುಗಳನ್ನ ನಾವು ಪ್ರಾಥಮಿಕ ಮಾಂಸಾಹಾರಿ ಅಂತ ಕರಿತೇವೆ. ಉನ್ನತ ಅಲ್ಲ, ಪ್ರಾಥಮಿಕ ಮಾಂಸಾಹಾರಿ ಅಂತ ನಾವು ಈ ರೀತಿ ಕರ್ಕೊಂಡು ಹೋಗೋದು. ಇದು ಒಂದು. ಅಂದ್ರೆ ಸಿಂಪಲ್ ಆಗಿ ಪ್ರಾಥಮಿಕ ಭಕ್ಷಕ ಅಂತಂದ್ರೆ ಸಸ್ಯಾಹಾರಿಗಳು. ಸಸ್ಯಾಹಾರಿಗಳ ಮೇಲೆ ಅವಲಂಬನೆ ಆಗಿದ್ದನ್ನ ನಾವು ದ್ವಿತೀಯ ಭಕ್ಷಕರು ಅಂತ ಕರಿಬೇಕು. ಹೌದಾ? ಇನ್ನೊಂದು ತೃತೀಯ ಭಕ್ಷಕ ಅಂತ ನಾವು ಕರೆಯೋದಾದ್ರೆ ಈಗ ಮಾಂಸಾಹಾರಿಗಳನ್ನೇ ತಿಂದು ಬದುಕ್ತಕ್ಕಂತ ಜೀವಿಗಳು. ಎಕ್ಸಾಂಪಲ್, ಹಾವನ್ನು ತಿಂತಕ್ಕಂತ ಹದ್ದು. ಹದ್ದು ಯಾವುದೇ ರೀತಿಯ ಸಸ್ಯವನ್ನ ತಿನ್ನಲ್ಲ. ಇದು ನಿಮ್ಗೆ ಗೊತ್ತಿರ್ಲಿ. ಹಾವು ಯಾವ್ದನ್ನ ತಿನ್ನತ್ತೆ? ಇಲಿಯನ್ನ ತಿನ್ನತ್ತೆ, ಕಪ್ಪೆಯನ್ನ ತಿನ್ನತ್ತೆ, ಹಲ್ಲಿಯನ್ನ ತಿಂತವೆ. ಸೊ ಹೀಗಾಗಿ ಇವುಗಳನ್ನ ಕೊನೆಯ ಹಂತದಲ್ಲಿ ತಿಂದು ಬದುಕ್ತಕ್ಕಂಥದ್ದು ಯಾವ್ದಂತಂದ್ರೆ ಹದ್ದು. ಹೀಗಾಗಿ ಹದ್ದು ಇನ್ನೊಂದು ರೀತಿಯ ಮಾಂಸಾಹಾರಿ ಮೇಲೆ ಅವಲಂಬನೆ ಆಗಿರುತ್ತಲ್ಲ. ಸೊ ಇದನ್ನ ನಾವೇನಂತ ಕರಿಬೇಕಂದ್ರೆ ತೃತೀಯ ಭಕ್ಷಕ ಅಂತ ಕರಿತೀವಿ. ದ್ವಿತೀಯ ಮಾಂಸಾಹಾರಿಗಳು ಅಂತಾನೂ ಕೂಡ ಕರಿಬಹುದು. ದ್ವಿತೀಯ ಭಕ್ಷಕಗಳನ್ನು ತಿನ್ನುವ ಮೂಲಕ ಆಹಾರವನ್ನು ಗಳಿಸಿಕೊಳ್ಳುವ ಪ್ರಾಣಿಗಳಿಗೆ ತೃತೀಯ ಭಕ್ಷಕ ಅಂತ ಕರಿಬೇಕು. ಇನ್ನೊಂದಿದೆ ಯಾವ್ದಂತಂದ್ರೆ ಮಿಶ್ರಹಾರಿ ಅಂತೇಳಿ, ಓಮ್ನಿವೋರ್ಸ್ ಅಂತ ಕರಿತೇವೆ. ಮಿಶ್ರಹಾರಿ ಅಂತಂದ್ರೆ ಸಸ್ಯ ಮತ್ತು ಪ್ರಾಣಿಗಳು ಎರಡನ್ನೂ ಭಕ್ಷಿಸ್ತಕ್ಕಂತ ಜೀವಿಗಳಿಗೆ ಏನಂತ ಕರಿಬೇಕಂತಂದ್ರೆ ಮಿಶ್ರಹಾರಿ. ಎಕ್ಸಾಂಪಲ್, ನಾವೇನ್ ಮಾಡ್ತೇವೆ ಅಂತಂದ್ರೆ ಈ ಕಡೆ ಸಸ್ಯಾಹಾರಿ ಮೇಲೂ ಅವಲಂಬನೆ ಇದೀವಿ, ಮಾಂಸಾಹಾರಿ ಮೇಲೂ ಅವಲಂಬನೆ, ಮಾಂಸದ ಮೇಲೂ ಅವಲಂಬನೆ. ಅಂದ್ರೆ ಇವಾಗ ನಾವೆಲ್ಲ ಏನ್ ಮಾಡ್ತೇವೆ ಅಂತಂದ್ರೆ ಚಿಕನ್ ತಿನ್ನೋದು, ಮಟನ್ ತಿನ್ನೋದು, ಅಂದ್ರೆ ಇನ್ನೊಂದು ಸಸ್ಯಾಹಾರಿ ಜೀವಿ ಮೇಲೆ ಅವಲಂಬನೆ ಇದೀವಿ. ನೇರವಾಗಿ ನಾವು ಸಸ್ಯದ ಮೇಲೇನು ಅವಲಂಬನೆ. ಎರಡನ್ನೂ ಭಕ್ಷಿಸ್ತಕ್ಕಂಥ ಜೀವಿಗಳಿಗೆ ನಾವು ಏನಂತ ಕರಿಬೇಕಂತಂದ್ರೆ ಮಿಶ್ರಹಾರಿ. ಎಕ್ಸಾಂಪಲ್, ಮನುಷ್ಯ ಆಗಿರ್ಬೋದು, ಮಂಗ ಆಗಿರ್ಬೋದು. ಹೌದಾ? ಸೊ ಇವುಗಳೆಲ್ಲ ಏನಪ್ಪಾ ಅಂತಂದ್ರೆ ಮಿಶ್ರಹಾರಿ. ನೆಕ್ಸ್ಟ್, ಮುಖ್ಯವಾಗಿ ಇದ್ರ ಮೇಲೆ ಸ್ವಲ್ಪ ಕ್ವಶನ್ಸ್ ಗಳನ್ನ ಜಾಸ್ತಿ ಕೇಳ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಇಲ್ಲಿ ನಾವು ಬಳಕೆ ಮಾಡಿದ್ವಲ್ಲ ಯಾವ್ದಂತಂದ್ರೆ ವಿಘಟಕಗಳು ಅಂತ ಹೇಳ್ಬಿಟ್ಟು, ಇವುಗಳನ್ನ ನಾವು ಏನಂತ ಕರಿಬಹುದು? ಸ್ಯಾಪ್ರೋಟ್ರಾಪ್ಸ್ ಅಂತಾನು ಕರಿಬಹುದು. ಸ್ಯಾಪ್ರೋಟ್ರಾಪ್ಸ್ ಈ ಪದವನ್ನು ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ಯಾಪ್ರೋಟ್ರಾಪ್ಸ್ ಅಂತಂದ್ರೆ ಯಾವ್ದು? ನೀವು ಆಲ್ಮೋಸ್ಟ್ ಕೇಳಿರ್ತೀರ ಡಿಕಾಂಪೋಸರ್ಸ್. ಡಿಕಾಂಪೋಸರ್ಸ್ ಅಂತಂದ್ರೆ ಕೊಳೆಸ್ತಕ್ಕಂಥ ಜೀವಿಗಳು, ವಿಘಟಕಗಳು ಅಥವಾ ಕೊಳೆತಿನಿ ಜೀವಿಗಳು ಅಂತಕ್ಕಂಥ ಪದವನ್ನ ನಾವು ಬಳಕೆ ಮಾಡಿರ್ತೀವಿ. ಅಂದ್ರೆ ಈಗಾಗಲೇ ಕೆಲವೊಂದಿಷ್ಟು ಜೀವಿಗಳು ಸತ್ತಾಗ ಅವುಗಳ ದೇಹದಲ್ಲಿ ಇರತಕ್ಕಂತ ಕಾರ್ಬನಿಕ್ ವಸ್ತುಗಳನ್ನ ವಿಭಜನೆ ಮಾಡೋದ್ರ ಮೂಲಕ ಆಹಾರವನ್ನ ಪಡಿತವೆ. ಈಗ ಸತ್ತ ಜೀವಿಗಳು ಅಂತಂದ್ರೆ ಈಗ ಯಾವಪ್ಪ ಅಂತಂದ್ರೆ ಈಗ ಆಲ್ರೆಡಿ ಉದುರಿ ಬಿದ್ದಿರ್ತಕ್ಕಂತ ಅಥವಾ ಎಲೆಗಳಿರ್ತಾವಲ್ಲ, ಆ ಎಲೆಗಳನ್ನ ಕೊಳೆಸಿ ಅವುಗಳ ಒಂದು ಏನಪ್ಪಾ ಅಂತಂದ್ರೆ ಅವುಗಳ ಆಹಾರವನ್ನ ಪಡಿತಿರ್ತಾವಲ್ಲ, ಅವುಗಳನ್ನ ಏನಂತ ಕರಿಬೇಕಂತಂದ್ರೆ ವಿಘಟಕಗಳು. ಎಕ್ಸಾಂಪಲ್ ಯಾವಪ್ಪ ಅಂತಂದ್ರೆ ಎರೆಹುಳು. ನಿಮ್ಗೆ ಕಾಣಿಸ್ತಾ ಇದೆ. ಎರೆಹುಳು ಏನ್ ಮಾಡುತ್ತೆ? ಈಗ ಆಲ್ರೆಡಿ ಕಟ್ಟಿಗೆ ಆಗಿರ್ಬೋದು ಅಥವಾ ಕಸ ಆಗಿರ್ಬೋದು, ಇವುಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ಕೊಳಸೋದಕ್ಕೆ ಬಳಕೆ ಮಾಡ್ತೀವಲ್ಲ. ಈಗ ಎಕ್ಸಾಂಪಲ್, ಐಸೇನಿಯಾ ಪೆಟಿಡಾ, ಲುಂಬ್ರಿಕಸ್ ರುಬೆಲ್ಲಾ, ಯೂಡ್ರಿಲಸ್ ಯುಜೇನಿಯಾ, ಆಮೇಲೆ ನೆಕ್ಸ್ಟ್ ಯಾವ್ದು ಪೆರಿಯೋನಿಕ್ಸ್. ಇವೆಲ್ಲ ಏನಪ್ಪಾ ಅಂತಂದ್ರೆ ಎರೆಹುಳುಗಳು. ಇವೆಲ್ಲ ಎರೆಹುಳು ವಿಧಗಳಿವೆಲ್ಲ. ಹೌದಾ? ಸೊ ಇದರಲ್ಲಿ ನಾವು ಅತಿ ಹೆಚ್ಚು ವರ್ಮಿ ಕಾಂಪೋಸ್ಟ್ ಅನ್ನ ತಯಾರು ಮಾಡೋದಕ್ಕೆ ಬಳಕೆ ಮಾಡತಕ್ಕಂತಹ ಎರೆಹುಳುಗಳು ಯಾವ್ದಂತಂದ್ರೆ ಒಂದು ಐಸೇನಿಯಾ ಮತ್ತು ಇನ್ನೊಂದು ಯಾವ್ದಂತಂದ್ರೆ ಲುಂಬ್ರಿಕಸ್ ರುಬೆಲ್ಲಾ ಅಂತೇಳಿ. ಇವುಗಳ ಹೆಸರನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಯಾವಾಗ ಕೇಳ್ತಾನೆ ಅಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಅತಿ ಹೆಚ್ಚು ನಾವು ಬಳಕೆ ಮಾಡ್ತಕ್ಕಂಥ ಅತಿ ಹೆಚ್ಚು ಎರೆಹುಳು ಗೊಬ್ಬರ ಅಂತೇಳಿ ಬಳಕೆ ಮಾಡ್ತೀವಲ್ಲ, ಅಥವಾ ವರ್ಮಿ ಕಾಂಪೋಸ್ಟ್ ಅನ್ನು ತಯಾರು ಮಾಡೋದಕ್ಕೆ ಅವುಗಳಲ್ಲಿ ಅತಿ ಹೆಚ್ಚು ಬಳಕೆ ಮಾಡತಕ್ಕಂತ ಎರೆಹುಳುಗಳು ಯಾವ್ದಂತಂದ್ರೆ ಒಂದು ಐಸೇನಿಯಾ ಮತ್ತು ಇನ್ನೊಂದು ಯಾವ್ದಂತಂದ್ರೆ ಲುಂಬ್ರಿಕಸ್. ಇದನ್ನ ನೋಟ್ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು, ಯಾಕಂತಂದ್ರೆ ಇಂಪಾರ್ಟೆಂಟ್ ಆಗಿರುತ್ತೆ. ಸಿಂಪಲ್ ಆಗಿ ಅಂತಂದ್ರೆ ಹೇಳೋದಾದ್ರೆ ವಿಘಟಕಗಳಂತಂದ್ರೆ ಈಗಾಗಲೇ ಸತ್ತ ಜೀವಿಗಳನ್ನ ವಿಘಟಿಸುವುದರ ಮೂಲಕ ಆಹಾರವನ್ನು ಪಡಿತಕ್ಕಂತ ಜೀವಿಗಳು. ಇವುಗಳನ್ನ ನಾವೇನಂತ ಕರಿಬೇಕಂತಂದ್ರೆ ವಿಘಟಕಗಳು ಅಂತ ಕರಿಬೇಕು, ಅಥವಾ ಸ್ಯಾಪ್ರೋಟ್ರಾಪ್ಸ್ ಅಂತಾನು ಕರಿತೀವಿ. ಹೌದಾ? ಅಂದ್ರೆ ಈಗ ಆಲ್ರೆಡಿ ಸ್ವಪೋಷಕ ಜೀವಿಗಳು ಅಂತೇಳಿ ನಾವು ಮಾತಾಡಿದ್ವಲ್ಲ, ಅವುಗಳ ಇನ್ಆರ್ಗ್ಯಾನಿಕ್ ನಿರವಯವ ವಸ್ತುವನ್ನ ಸಾವಯವ ವಸ್ತುವಾಗಿ ಪರಿವರ್ತನೆ ಮಾಡ್ತವೆ. ಆದ್ರೆ ವಿಘಟಕ ಜೀವಿಗಳು ಏನ್ ಮಾಡ್ತಾವ ಅಂತಂದ್ರೆ ನಿರವಯವ ವಸ್ತುವನ್ನ ಅಂದೇನ್ ಮಾಡ್ತಾವ ಅಂತಂದ್ರೆ ಆ ಕೊಳಿಸುವುದರ ಮೂಲಕ ಅಜೈವಿಕ ಘಟಕಗಳಿಗೆ ಹಿಂದಿರುಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾವ ಅಂತ ಗೊತ್ತಿರಲಿಲ್ಲ. ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಇವುಗಳನ್ನು ಕೊಳಿಸೋದ್ರ ಮೂಲಕ ಕಾರ್ಬೋನಿಕ್ ವಸ್ತುಗಳನ್ನ ಏನ್ ಮಾಡ್ತಾವ ಅಂತಂದ್ರೆ ಪುನಃ ಪರಿಸರಕ್ಕೆ ಏನ್ ಮಾಡೋದು ಅಂತಂದ್ರೆ ಬಿಡೋದು ಅಂತೇಳಿ. ಎಕ್ಸಾಂಪಲ್ ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಎರೆಹುಳು. ಇಲ್ಲಿದೆ ನೋಡಿ, ಇದನ್ನ ನಾವು ಡಂಗ್ ಬೀಟಲ್ ಅಂತಾನು ಕರಿತೀವಿ. ನೆನಪಿರ್ಲಿ ಅಲ್ಲ, ಆಲ್ಮೋಸ್ಟ್ ನೀವು ನೋಡಿರ್ತೀರಾ, ತಿಪ್ಪೆಯಲ್ಲೆಲ್ಲ ನೋಡಿರ್ತೀರಾ ಆ ಕಡೆ ಈ ಕಡೆ ಎಲ್ಲ. ಅದರ ಜೊತೆಗೆ ಮಿಲಿಫೆಡ್ ಅಂತಿದೆ, ಇದನ್ನು ನೋಡಿರ್ತೀರಾ. ಆಮೇಲೆ ವುಡ್ ಲೈಸು, ಡಂಗ್ ಫ್ಲೈಯು ಅಂದ್ರೆ ಈ ಎಲ್ಲ ದನಗಳು ಅಥವಾ ಈ ನಿಮ್ಮೆಲ್ಲ ಈಗ ದನಗಳನ್ನ ಸಾಕಿರ್ತಾರೆ, ಎಮ್ಮೆ ಹಸು ಸಾಕಿರ್ತಾರಲ್ಲ, ಅವುಗಳ ಸಗಣಿ ಮೇಲೆಲ್ಲ ಇರ್ತವೆ. ಹೌದಾ? ಆಮೇಲೆ ಫಿಲ್ ಬಗ್ ಆಗಿರ್ಬೋದು. ಇವುಗಳೆಲ್ಲ ಏನಂತ ಕರಿಬೇಕಂತಂದ್ರೆ ನಾವು ವಿಘಟಕಗಳು ಅಂತ ಕರಿಬೇಕು. ಇವುಗಳ ಹೆಸರುಗಳನ್ನ ನೆನ್ಪಿಟ್ಕೋಬೇಕಾ ಸರ್ ಅಂತಂದ್ರೆ ನೆನ್ಪಿಟ್ಕೋದು ಒಳ್ಳೇದು. ರೀಸನ್ ಏನಂತಂದ್ರೆ ಎಕ್ಸಾಮ್ ಅಲ್ಲಿ ಇದ್ರ ಬಗ್ಗೆ ಕ್ವಶನ್ ಅನ್ನ ಕೇಳ್ಕೊಂಡು ಹೋಗ್ಬೋದು, ವಿಘಟಕ ಜೀವಿಗಳು ಯಾವ್ದು ಅಂತೇಳಿ. ಈಗ ಆಲ್ರೆಡಿ IAS ಎಕ್ಸಾಮ್ ಅಲ್ಲಿ ಕ್ವಶನ್ ಅನ್ನ ಕೇಳಿದಾನೆ. ಇಲ್ಲಿ ಕ್ವಶನ್ ಇದೆ,
ನೀವು ಆನ್ಸರ್ ಮಾಡಬಹುದು. ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ಡೆಟ್ರಿಟೋವರಸ್. ಡೆಟ್ರಿಟೋವರಸ್ ಅಂತಂದ್ರೆ ವಿಘಟಕಗಳು ಅಂತ ಹೇಳ್ಬಿಟ್ಟು. ಒಂದೇನಿದೆ, ಅರ್ತ್ ವರ್ಮ್ ಇದೆ. ಎರಡನೇದು ಜೆಲ್ಲಿ ಫಿಶ್ ಇದೆ. ಮೂರನೇದು ಮಿಲಿಫೆಡ್ ಇದೆ. ಸಿ ಹಾರ್ಸ್ ಅಂತಿದೆ. ವುಡ್ ಲೈಸ್ ಅಂತಿದೆ. ಹೌದಾ? ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ ಯೂಸಿಂಗ್ ದಿ ಕೋಡ್ ಗಿವನ್ ಬಿಲೋ ಅಂತ ಹೇಳಿದೆ. ಯೂಸಿಂಗ್ ದಿ ಕೋಡ್ ಗಿವನ್ ಬಿಲೋ. ಕೆಳಗೆ ಕೆಲವಷ್ಟು ಸಂಕೇತಗಳನ್ನು ಕೊಟ್ಟಿದ್ದಾರೆ. ಅವುಗಳ ಆಧಾರದ ಮೇಲೆ ಏನ್ ಮಾಡಿ ಅಂತಂದ್ರೆ ಸರಿಯಾದ ಉತ್ತರವನ್ನು ಹುಡುಕಿ ಅಂತಿದೆ. ಇಲ್ಲೇ ಇದೆ, ಕನ್ನಡದಲ್ಲೂ ಇದೆ, ಇಲ್ಲೇ ಇದೆ. ಕೆಳಗಿನವುಗಳಲ್ಲಿ ಯಾವುದು ವಿಘಟಕಗಳು ಅಂತಿದೆ. ಒಂದು ಎರೆಹುಳು, ಇನ್ನೊಂದು ಏನಿದೆ ಅಂತಂದ್ರೆ ಜೆಲ್ಲಿ ಮೀನು, ಮಿಲ್ಲಿಫೇಡು, ಸಮುದ್ರ ಕುದುರೆಗಳು, ಸಿ ಹಾರ್ಸು, ವುಡ್ ಲೈಸ್ ಅಂತ ಹೇಳಿದೆ. ಯಾವುದು? ಸಿಂಪಲ್ ಆಗಿ ನೋಡಿ, ಇದನ್ನ ಆನ್ಸರ್ ಮಾಡೋದಾದ್ರೆ ನೀವು ಅಲ್ಲೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಏನ್ ಮಾಡ್ರಿ ಅಂತಂದ್ರೆ ಆನ್ಸರ್ ಮಾಡ್ರಿ. ಈಗ ಆಲ್ರೆಡಿ ಏನಿದೆ ಅಂತಂದ್ರೆ ನಿಮ್ಗೆ ಇಲ್ಲಿ ಸ್ಲೈಡ್ ಅಲ್ಲಿ ನಾನು ಕೊಟ್ಟಿದ್ದೀನಿ ಯಾವ್ದಂತಂದ್ರೆ ಕೆಲವೊಂದಿಷ್ಟು ವಿಘಟಕ ಜೀವಿಗಳನ್ನ ಕೊಟ್ಟಿದ್ದೀನಿ. ಈ ವಿಘಟಕ ಜೀವಿಗಳನ್ನ ನೋಡ್ಕೊಂಡ್ಬಿಟ್ಟು ಇದ್ರ ಬಗ್ಗೆ ನೋಡಿ. ವಿಘಟಕ ಜೀವಿಗಳಂತಂದ್ರೆ ಡಿಕಾಂಪೋಸರ್ಸ್ ಅಥವಾ ಡೆಟ್ರಿಟೋವರಸ್ ಅಂತಾನೂ ಕರಿತೀವಿ. ಡೆಟ್ರಿಟೋವರಸ್ ಅಂತಂದ್ರೆ ವಿಘಟಕ ಜೀವಿಗಳು. ಅಂದ್ರೆ ಯಾವುದೇ ಒಂದಿಷ್ಟು ಸತ್ತ ಜೀವಿಗಳನ್ನ ಕೊಳಿಸಿ ಅವುಗಳನ್ನ ಆಹಾರವಾಗಿ ಪಡಿತಕ್ಕಂತ ಜೀವಿಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ವಿಘಟಕಗಳು ಅಂತ ಕರಿತೀವಿ. ಸೊ ಹೀಗಾಗಿ ಸ್ನೇಹಿತರೆ ಇದನ್ನ ಏನ್ ಮಾಡ್ರಿ ಅಂತಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಕೂಡ ಏನ್ ಮಾಡ್ರಿ ಅಂತಂದ್ರೆ ಆನ್ಸರ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ನಾ ಏನ್ ಮಾಡ್ತೇನೆ ಅಂತಂದ್ರೆ ಫಂಕ್ಷನ್ಸ್ ಆಫ್ ಎಕೋಸಿಸ್ಟಮ್ ಅಂದ್ರೆ ಪರಿಸರ ವ್ಯವಸ್ಥೆಯ ಕಾರ್ಯಗಳು ಅಂತ ಬರ್ತವೆ. ಅದು ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂತ ಟಾಪಿಕ್ ಇರುತ್ತೆ. ಸೊ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಬೇಸಿಕ್ ಕ್ಲಾಸ್ ಇವುಗಳು ತಿಳಿದ್ರೆ ಮುಂದಿನ ಕ್ಲಾಸ್ ಈಸಿಯಾಗಿ ತಿಳಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾಳೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನಾಳೆ ಸಾಯಂಕಾಲ ಅಷ್ಟರಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಹೀಗಾಗಿ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸಾಧ್ಯವಾದಷ್ಟು ಮಟ್ಟಿಗೆ ಅಥರ್ವ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೂ ಹೆಚ್ಚಿನ ಒಂದಿಷ್ಟು ವಿಡಿಯೋಗಳನ್ನ ನಿಮಗೆ ಕೊಡ್ತೀನಿ. ಆಮೇಲೆ ಶಂಕರ್ ಐ ಎಸ್ ಅಂತಕ್ಕಂಥ ಬುಕ್ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಅದನ್ನ ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಕನ್ನಡದಲ್ಲಿ ಅನುವಾದ ಮಾಡ್ಕೊಂಡ್ಬಿಟ್ಟು ಅದರ ಜೊತೆಗೆ ಆಯಾ ಟಾಪಿಕ್ಸ್ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ ಗಳನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಡಿಸ್ಕಷನ್ ಮಾಡ್ಕೊಂಡು ಹೋಗ್ತೀನಿ. ಫಸ್ಟ್ ಒಂದು 4 ರಿಂದ 5 ಟಾಪಿಕ್ಸ್ ಗಳಾಗ್ಲಿ. ಈಗ ಆಲ್ರೆಡಿ ಆಗಿರತಕ್ಕಂಥ ಪ್ರೀವಿಯಸ್ ಕ್ವಶನ್ಸ್ ಗಳನ್ನು ಕೂಡ ನಿಮ್ಗೆ ಏನ್ ಮಾಡ್ತೇನೆ ಅಂದ್ರೆ ಸಾಲ್ವ್ ಮಾಡ್ತೀನಿ. ಹಾಗಾಗಿ ಅದಕ್ಕಿಂತಲೂ ಮುಂಚೆ ಈ ಒಂದು ಕ್ವಶನ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಾವೆಲ್ಲರೂ ಕೂಡ ಏನ್ ಮಾಡ್ಬೋದು ಅಂತಂದ್ರೆ ಆನ್ಸರ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸ್ ಅನ್ನು ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.